ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬಹಳ ಮಹತ್ವಪೂರ್ಣವಾದಂತಹ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ತಮ್ಮೆಲ್ಲರನ್ನು ಆಹ್ವಾನ ಮಾಡಿದ್ದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೇ 6ನೇ ತಾರೀಕು ಅಂದ್ರೆ ಇವತ್ತಿಗೆ 4 ದಿವಸಗಳ ಹಿಂದೆ ನಾನು ಮತ್ತು ಬೆಂಗಳೂರು ದಕ್ಷಿಣದ 3 ಶಾಸಕರು ಬೆಂಗಳೂರಿನ ಕೋವಿಡ್ ಬೆಡ್ ಹಂಚಿಕೆಯಲ್ಲಿ ಆಗ್ತಾ ಇದ್ದಂತಹ ಒಂದಷ್ಟು ಇರ್ರೆಗ್ಯುಲಾರಿಟೀಸ್ಗಳು, ಕುಂದುಕೊರತೆಗಳು, ಅವ್ಯವಹಾರಗಳನ್ನು ಸಾರ್ವಜನಿಕ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಬೆಂಗಳೂರಿನಲ್ಲಿ ಆಗ್ತಾ ಇದ್ದಂತಹ ಈ ಒಂದು ಸಮಸ್ಯೆಯನ್ನ ಸಮರೋಪಾದಿಯಲ್ಲಿ ನಾವು ಎದುರಿಸಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಟ್ವಿ. ನಾನು ಮತ್ತೊಮ್ಮೆ ನಿಮಗೆ ನೆನಪಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ, ಬಿಬಿಎಂಪಿಯ ಗವರ್ಮೆಂಟ್ ಕೋಟಾದ ಬೆಡ್ಗಳಲ್ಲಿ ಅದರ ಹಂಚಿಕೆಯ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇರಲಿಲ್ಲ. ಒಬ್ಬರೇ ವ್ಯಕ್ತಿಗೆ ಹಲವಾರು ಬಾರಿ ಹಲವಾರು ಆಸ್ಪತ್ರೆಗಳಲ್ಲಿ ಬೆಡ್ ಬುಕ್ ಮಾಡುವಂತಹ ಒಂದು ವಿಚಾರಗಳನ್ನು ನಾವು ಎದುರುಗಡೆ ಇಟ್ಟಿದ್ವಿ. ಕೇವಲ 10 ದಿನಗಳ ಅವಧಿಯಲ್ಲಿ 4,000ಕ್ಕೂ ಹೆಚ್ಚು ಬೆಡ್ಗಳು ಆಟೋ ಅನ್ಬ್ಲಾಕ್ ಆಗಿ ಯಾರಿಗೆ ಹೆಸರಿನಲ್ಲಿ ಬುಕ್ ಆಗಿತ್ತೋ ಅವರು ಆಸ್ಪತ್ರೆಗೆ ಹೋಗದಲೇ ಆ ಬೆಡ್ಗಳನ್ನು ವೇಸ್ಟ್ ಆಗಿದ್ದಂತಹ ವಿಚಾರವನ್ನು ತಮ್ಮ ಎದುರುಗಡೆ ಇಟ್ಟಿದ್ವಿ. ಹೇಗೆ ಬೆಂಗಳೂರಿನಲ್ಲಿ ಒಂದು ಬಹಳ ದೊಡ್ಡ ಜಾಲ, ಆಸ್ಪತ್ರೆಯಲ್ಲಿ ನಿಮಗೆ ಸರ್ಕಾರಿ ಕೋಟಾದಲ್ಲಿ ನಾವು ಬೆಡ್ ಕೊಡಿಸ್ತೀವಿ ಅಂತ ಹೇಳಿ ಒಂದೊಂದು ಆಸ್ಪತ್ರೆ ಬೆಡ್ಡಿಗೆ 60,000ದಿಂದ 1.5 ಲಕ್ಷ ರೂಪಾಯಿಗಳನ್ನು ಜನರಿಂದ ಪ್ರಾಣ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ವಸೂಲಿ ಮಾಡುವಂತಹ ಒಂದು ದೊಡ್ಡ ರ್ಯಾಕೆಟ್ ನಡೀತಾ ಇದೆ ಎನ್ನುವಂಥದ್ದನ್ನು ನಾವು ನಿಮ್ಮ ಎದುರುಗಡೆ ತೆರೆದಿಟ್ಟಿದ್ವಿ. ಇದರಲ್ಲಿ ಹೇಗೆ ಯಾರ್ಯಾರು ಶಾಮೀಲಾಗಿರಬಹುದು ಈ ಎಲ್ಲ ಅಂಶಗಳನ್ನ ಸ್ಟ್ಯಾಟಿಸ್ಟಿಕ್ಸ್ನ ಮುಖಾಂತರ, ಕಂಪ್ಯೂಟರ್ನ ಡೇಟಾದ ಮುಖಾಂತರ ತಮ್ಮ ಎದುರುಗಡೆ ನಾವು ತೆರೆದಿಟ್ಟಿದ್ವಿ. ಅವತ್ತೇ ಸಂಜೆ ತಕ್ಷಣ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾಗಿರುವಂತಹ BS ಯಡಿಯೂರಪ್ಪನವರು ನಮ್ಮ 3 ಜನ ಶಾಸಕರು ಮತ್ತು ನನ್ನನ್ನು ತಕ್ಷಣದಲ್ಲಿ ವಿಧಾನಸೌಧಕ್ಕೆ ಕರೆದು ಸುಮಾರು 1.5 ಗಂಟೆಗಳ ಕಾಲ ಒಂದು ಮಹತ್ವಪೂರ್ಣವಾದಂತಹ ಮೀಟಿಂಗ್ ಅನ್ನು ಮಾಡಿ ತಕ್ಷಣದಲ್ಲಿ ಈ ಒಂದು ದೊಡ್ಡ ಬೆಡ್ ಬ್ಲಾಕಿಂಗ್ ನ ದಂಧೆ ಏನು ನಡೀತಾ ಇದೆ ಇದರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು, ಇದನ್ನು ಬಗೆಹರಿಸಬೇಕು, ವ್ಯವಸ್ಥೆಯನ್ನು ಪರಿವರ್ತಿಸಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಸೂಚನೆಯನ್ನು ಕೊಟ್ಟರು. ಅದಾದ ತಕ್ಷಣ CCBಯ ಅರೆಸ್ಟ್ಗಳು ಪ್ರಾರಂಭ ಆದವು, ತನಿಖೆಗಳು ಪ್ರಾರಂಭ ಆದವು. ಅದರ ಜೊತೆಗೆ ಈ ಒಂದು ಇಶ್ಯೂ ಸೀರಿಯಸ್ನೆಸ್ ಅನ್ನು ಗಮನಿಸಿ, ಗಾಂಭೀರ್ಯತೆಯನ್ನು ಪರಿಗಣಿಸಿ ರಾಜ್ಯದ ಉಚ್ಚ ನ್ಯಾಯಾಲಯ ಸುವಮೋಟೋ ಇದನ್ನ ಇನ್ವೆಸ್ಟಿಗೇಷನ್ ಏನ್ ನಡೀತಾ ಇದೆ ಎನ್ನುವಂಥ ರಿಪೋರ್ಟ್ ನಮಗೆ ಕೊಡಿ ಅಂತ ಹೇಳಿ ಮಾನ್ಯ ನ್ಯಾಯಾಲಯ ಕೇಳಿತು. ಲೋಕಾಯುಕ್ತರು ಕೂಡ ಒಂದು ಸುವಮೋಟೋ ಇನ್ವೆಸ್ಟಿಗೇಷನ್ ಅನ್ನ ರಿಪೋರ್ಟ್ ಅನ್ನ ಈ ಒಂದು ವಿಚಾರದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದು ಅಂಥ ಭೀಕರವಾದಂತಹ ಒಂದು ಗಂಭೀರವಾದಂತಹ ಒಂದು ವಿಚಾರ. ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ವಿಚಾರವನ್ನು ನಾವು ಅವರ ಗಮನಕ್ಕೆ ತಂದಾಗ, ಈ ಸಮಸ್ಯೆಗಳನ್ನು ಹೇಳಿದಾಗ, ಸಮಸ್ಯೆಗಳನ್ನು ಹೇಳೋದ್ರ ಜೊತೆಗೆ ಇದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ನೀವೆಲ್ಲರೂ ಮಾಡಬೇಕು ಅಂತ ಹೇಳಿ ನನಗೆ ಸೂಚನೆ ಕೊಟ್ಟರು. ಉನ್ನತ ಅಧಿಕಾರಿಗಳ ಒಂದು ತಂಡದ ಜೊತೆಗೆ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರವನ್ನು ನೀವು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು. ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ನಾನು ದೇಶದ ಅತ್ಯಂತ ಪ್ರಮುಖ ಸಾಫ್ಟ್ವೇರ್ ತಜ್ಞರಲ್ಲಿ ಒಬ್ಬರಾಗಿರುವಂತಹ ಬೆಂಗಳೂರಿನವರೇ ಆದಂಥ ನಂದನ್ ನಿಲೇಕಣಿ ಅವರಲ್ಲಿ ಮನವಿ ಮಾಡಿದೆ. ಅವರು ಒಂದಿಷ್ಟು ಟೆಕ್ನಾಲಜಿ ವಾಲಂಟಿಯರ್ಸ್ಗಳನ್ನು, ಸಾಫ್ಟ್ವೇರ್ ಆರ್ಕಿಟೆಕ್ಟ್ಸ್ಗಳ ತಂಡವನ್ನು ನಮಗೆ ಕೊಟ್ಟರು. ಇನ್ಫೋಸಿಸ್, ಇ ಗವರ್ನೆನ್ಸ್ ಫೌಂಡೇಶನ್, ಸಹಯೋಗ್, ಈ ರೀತಿಯ ಒಂದು 2-3 ಟೆಕ್ನಿಕಲ್ ವಾಲಂಟಿಯರ್ಸ್ನ ತಂಡಗಳ ಜೊತೆಗೆ ಬಿಬಿಎಂಪಿಯ ಉನ್ನತ ಅಧಿಕಾರಿಗಳ ತಂಡ, ನಾವೆಲ್ಲರೂ ಕೂಡ ಇದಕ್ಕೆ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದ್ವಿ. ವಾರ್ ರೂಮ್ನ ಉಸ್ತುವಾರಿಯಾಗಿ ನೇಮಕ ಆದಂಥ ಮಾನ್ಯ ಅರವಿಂದ ಲಿಂಬಾವಳಿ ಅವರು ಈ ಇಡೀ ಒಂದು ಪ್ರಕ್ರಿಯೆಗೆ ಒಂದು ಹೊಸ ವೇಗವನ್ನು ಕೊಟ್ಟು ನೀವು ಪ್ರಮುಖವಾದಂತಹ ಒಂದು ರಿಫಾರ್ಮ್ಸ್ಗಳನ್ನು
100 ಗಂಟೆಗಳ ಕಾಲಾವಧಿಯೊಳಗಡೆ ತಗೊಂಡು ಜಾರಿ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಮಾನ್ಯ ಅರವಿಂದ್ ಲಿಂಬಾವಳಿ ಅವರು ನಮಗೆ ಕೊಟ್ಟರು. ನನಗಿವತ್ತು ಬಹಳ ಸಂತೋಷ ಏನು ಅಂತಂದ್ರೆ, ನಾವು ಯಾವ ಯಾವ ಪ್ರಮುಖ ಅಂಶಗಳನ್ನ ನಾವು ತಪ್ಪುಗಳು ಅಂತ ಹೇಳಿ ಎತ್ತಿಡಿದ್ವೋ ಆ ಪ್ರಮುಖ ಅಂಶಗಳಿಗೆ ಒಂದಿಷ್ಟು ಸೊಲ್ಯೂಷನ್ಗಳನ್ನ ನಾವು 100 ಗಂಟೆಗಳ ಒಳಗೆ ಮಾಡಿ ತೋರಿಸ್ತೇವೆ ಅನ್ನುವಂಥ ಒಂದು ಬದ್ಧತೆಯನ್ನು ಜನಕ್ಕೆ ಕೊಟ್ಟಿದ್ವಿ. ಇವತ್ತು 100 ಗಂಟೆ ಒಳಗಡೆ ಒಂದಿಷ್ಟು ಪ್ರಮುಖ ಬದಲಾವಣೆಗಳನ್ನು ಈಗಾಗಲೇ ಬಿಬಿಎಂಪಿಯ ಬೆಡ್ ಬುಕಿಂಗ್ ವ್ಯವಸ್ಥೆಯಲ್ಲಿ ನಾವು ಈಗಾಗಲೇ ಜಾರಿಗೆ ತಂದಾಗಿದೆ. ಯಾವ್ಯಾವುದು ಪ್ರಮುಖ ಅಂಶಗಳು? ಮೊದಲನೇದು, ಕಳೆದ ಬಾರಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ಯಾರು ಯಾವ ವಾರ್ ರೂಮ್ನಲ್ಲಿ ಬೆಡ್ನ ಬುಕ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ದಾಖಲಾತಿಗಳಿಲ್ಲ, ಸರಿಯಾಗಿರುವಂತಹ ಅಕೌಂಟಬಿಲಿಟಿ ಸಿಸ್ಟಮ್ ಇಲ್ಲ. ಒಂದು ವಾರ್ ರೂಮ್ನಲ್ಲಿ 5 ರಿಂದ 8 ಕಂಪ್ಯೂಟರ್ಗಳಿರ್ತವೆ. ಆ ಕಂಪ್ಯೂಟರ್ನ ಮುಖಾಂತರ ಬೆಡ್ ಬುಕ್ಕಿಂಗ್ ಮಾಡ್ತಾ ಇರ್ತಾರೆ. ಅಲ್ಲಿರುವಂತಹ ಅಧಿಕಾರಿಗಳು, ಅಲ್ಲಿರುವಂತಹ ಯಾರು ಏಜೆನ್ಸಿಯಿಂದ ಹೈರ್ ಮಾಡಿರುವಂತಹ ವ್ಯಕ್ತಿಗಳು ಯಾವ ಕಂಪ್ಯೂಟರ್ ಅಲ್ಲಿ ಯಾರು ಬೆಡ್ ಬುಕ್ ಮಾಡ್ತಾ ಇರ್ತಾರೆ, ಬ್ಲಾಕ್ ಮಾಡ್ತಾ ಇರ್ತಾರೆ ಅನ್ನೋದಂತೂ ಗೊತ್ತಾಗೋದಿಲ್ಲ. ಇದು ಅಕೌಂಟಬಿಲಿಟಿ ಫಿಕ್ಸ್ ಮಾಡಲಿಕ್ಕೆ ಬಹಳ ಸಮಸ್ಯೆ ಇದೆ ಅನ್ನೋದು ನಾವು ಗಮನಕ್ಕೆ ತಂದಿದ್ವಿ. ಈಗ ಮೊದಲನೇ ಬದಲಾವಣೆ ತಂದಿದ್ದೀವಿ. ಬಿಬಿಎಂಪಿಯ ಬೆಡ್ ಬುಕಿಂಗ್ ವ್ಯವಸ್ಥೆಯಲ್ಲಿ ಯಾವ ವಾರ್ ರೂಮ್ನಲ್ಲಿ ಯಾವ ಡಾಕ್ಟರು ಅಥವಾ ಯಾವ ಅಧಿಕಾರಿ ಬೆಡ್ ನ ಬ್ಲಾಕ್ ಮಾಡ್ತಾರೋ ಆ ಅಧಿಕಾರಿ ಅಥವಾ ಆ ಡಾಕ್ಟರ್ನ ಹೆಸರು ಅವರು ಬೆಡ್ ಬ್ಲಾಕ್ ಮಾಡಿರುವಂಥ ವ್ಯಕ್ತಿಯ ಹೆಸರಿನ ಪಕ್ಕದಲ್ಲಿ ಬರುತ್ತೆ. ಈ ವ್ಯವಸ್ಥೆ ಈಗಾಗಲೇ ಜಾರಿ ಆಗಿದೆ. ಉದಾಹರಣೆಗೆ ಇಲ್ಲಿ ಬೊಮ್ಮನಹಳ್ಳಿಯಲ್ಲಿ ಒಂದು ಬೆಡ್ ಬುಕ್ ಆಗಿದೆ. ಆ ಬೆಡ್ನ ಬುಕ್ ಮಾಡಿರುವಂಥದ್ದು ಡಾಕ್ಟರ್ ಯಾರು ಅಂತಂದ್ರೆ ಡಾಕ್ಟರ್ ಜಯಕುಮಾರ್ ಅನ್ನುವಂಥದ್ದು ಈಗಾಗಲೇ ಅಪ್ಡೇಟ್ ಆಗಿದೆ. ಅದೇ ಥರ ಇಲ್ಲಿ ಬೆಂಗಳೂರು ದಕ್ಷಿಣದ ವಾರ್ ರೂಮ್ನಲ್ಲಿ ಯಾರು ಬೆಡ್ ಬುಕ್ ಮಾಡಿದ್ದಾರೋ ಅಂಥ ವ್ಯಕ್ತಿ ಯಾರು ಅಂತಂದ್ರೆ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಬೆಡ್ ಬುಕ್ ಆಗಿದೆ. ಬುಕ್ ಆಗಿರುವಂಥ ಪೇಷಂಟ್ನ ಹೆಸರು, SRF ನಂಬರು, BU ನಂಬರು, ಪಕ್ಕದಲ್ಲಿ ಯಾವ ಡಾಕ್ಟರ್ ಇದನ್ನ ಬೆಡ್ ಬುಕ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇದರಿಂದ ಯಾವುದೇ ರೀತಿಯ ಅವ್ಯವಹಾರ ಆಯಿತು ಅಂತಂದ ಪಕ್ಷದಲ್ಲಿ ಯಾರು ಇದನ್ನ ಬೆಡ್ ಬುಕ್ ಮಾಡಿದ್ದಾರೆ ಅನ್ನುವಂಥ ಅಧಿಕಾರಿಯನ್ನ, ಡಾಕ್ಟರ್ ಅನ್ನ ಅಕೌಂಟಬಲ್ ಮಾಡುವಂಥ ಒಂದು ವ್ಯವಸ್ಥೆ ಈಗಾಗಲೇ ನಮ್ಮ ಸಿಸ್ಟಮ್ನಲ್ಲಿ ಜಾರಿಗೆ ನಾವು ತಂದಾಗಿದೆ. ಮೊದಲನೇದು. ಎರಡನೇದು, ಕಳೆದ ಬಾರಿ ನಾವು ನಿಮಗೆ ಹೇಳಿದ್ವಿ, ಬೆಡ್ ಇವಾಗ ಒಬ್ಬ ಪೇಷಂಟ್ ಹೆಸರಲ್ಲಿ ಅಲೋಕೇಟ್ ಆಗುತ್ತೆ, ಬ್ಲಾಕ್ ಆಗುತ್ತೆ. ಆದರೆ ಆ ಪೇಷಂಟಿಗೆ ಆ ವ್ಯಕ್ತಿ ಹೆಸರಿನಲ್ಲಿ ಬೆಡ್ ಬುಕ್ ಆಗಿದೆ ಅನ್ನುವಂಥ ಮಾಹಿತಿನೇ ಅವರಿಗೆ ಸಿಕ್ಕಿರೋದಿಲ್ಲ. ಇದನ್ನ ದುರುಪಯೋಗ ಮಾಡಿಕೊಂಡು ಯಾರ್ಯಾರು ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಂಥ ವ್ಯಕ್ತಿಗಳ ಹೆಸರಿನಲ್ಲಿ ಒಬ್ಬರ ಹೆಸರಿನಲ್ಲೇನೆ 10 ಬಾರಿ 12 ಬಾರಿ ಬೆಡ್ಗಳನ್ನು ಬುಕ್ ಮಾಡಿರುವಂಥ ಪ್ಯಾಟರ್ನ್ಗಳು ನಮಗೆ ಲಭ್ಯ ಇತ್ತು ಅಂತ. ಬೆಡ್ ಬುಕ್ ಆಗಿ ಗಂಟೆಗಟ್ಟಲೆ ಆಗಿ ತಿಂಗಳಾನ್ಗಟ್ಟಲೆ ಆದರೂ ಕೂಡ ವ್ಯಕ್ತಿಗೆ ನನ್ನ ಹೆಸರಿನಲ್ಲಿ ಬೆಡ್ ಬುಕ್ ಆಗಿತ್ತು ಅನ್ನುವಂಥ ಮಾಹಿತಿನೇ ಇಲ್ಲದಲೇ ಇರುವಂಥ ವ್ಯವಸ್ಥೆ ಇತ್ತು. ಇವತ್ತು ಈ ವ್ಯವಸ್ಥೆ ಬದಲಾಗಿದೆ. ಯಾರಿಗೆ ಬೆಡ್ ಬ್ಲಾಕ್ ಆಗತ್ತೆ, ಅಲಾಟ್ ಆಗತ್ತೆ, ತಕ್ಷಣದಲ್ಲಿ ಆ ಪೇಷಂಟಿನ ಮೊಬೈಲ್ ಫೋನಿಗೆ ಒಂದು SMS, ಆಟೋ ಜನರೇಟೆಡ್ SMS ಅವರ ಮೊಬೈಲ್ ಫೋನಿಗೆ ಬರುತ್ತೆ. ನಿನ್ನೆಯಿಂದ ಯಾರ್ಯಾರಿಗೆ ಬೆಡ್ ಅಲೋಕೇಶನ್ಗಳಾಗಿದೆ ಅಂಥ ಪೇಷಂಟ್ಗಳು ಇವತ್ತಿಗಾಗಲೇ ಇದನ್ನ ಅನುಭವಿಸಿರ್ತಾರೆ. ಇದನ್ನ ಅವರ ಮೊಬೈಲ್ ಫೋನಿಗೆ ಬಂದಿರುತ್ತೆ. ಈ SMS ನಲ್ಲಿ ಈ ರೀತಿಯ SMS ಬರುತ್ತೆ. ಈಗಾಗಲೇ ಒಬ್ಬರು ಪೇಷಂಟ್ಗೆ SMS ಬಂದಿರೋದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಈ SMS ನಲ್ಲಿ ಉದಾಹರಣೆಗೆ ಪೇಷಂಟ್ ಹೆಸರು D263 ಜನರಲ್ ಬೆಡ್ 2 ಫೋರ್ಟಿಸ್ ಆಸ್ಪತ್ರೆ, ಬನ್ನರ್ಘಟ್ಟ ರೋಡ್, ಕೋವಿಡ್ ಕೇರ್ ಸೆಂಟರ್, ಕೈಂಡ್ಲಿ ಕ್ಯಾರಿ ಯುವರ್ ಫೋಟೋ ID ಪ್ರೂಫ್, ಅಡ್ಮಿಷನ್ ಪ್ರೊಸೀಜರ್ ಇದು ಬಂದಿರುತ್ತೆ. ಈ ಮೆಸೇಜ್ನ ತೆಗೆದುಕೊಂಡು ಹೋದ್ರೆ ಆ ಆಸ್ಪತ್ರೆ, ಆ ಜನರಲ್ ಬೆಡ್, ಅವರ ಯಾವ ಸ್ಪೆಸಿಫಿಕ್ ಬೆಡ್ ಅಲೋಕೇಟ್ ಆಗಿದೆ ಅನ್ನುವಂಥ ನಂಬರ್ ಕೂಡ ಆ ಪೇಷಂಟಿಗೆ ಇದರಲ್ಲಿ ಸಿಗುತ್ತೆ. ನಾಳೆಯಿಂದ ಅಥವಾ ನಾಡಿದ್ದಿಂದ ಪೇಷಂಟಿಗೆ ಯಾವ ಮೆಸೇಜ್ ಹೋಗುತ್ತೆ, ಇದೇ ಮೆಸೇಜು ಆಸ್ಪತ್ರೆಯಲ್ಲಿರುವಂಥ ನೋಡಲ್ ಅಧಿಕಾರಿಯ ಮೊಬೈಲ್ ಫೋನಿಗೂ ಹೋಗುತ್ತೆ. ನೀವೆಲ್ಲರೂ ಕೂಡ ನೋಡಿರ್ಬೋದು, ಎಷ್ಟೋ ಬಾರಿ ನಮಗೆ ಬಿಬಿಎಂಪಿಯ ಬೆಡ್ ಅಲಾಟ್ ಆಗಿರುವಂಥ ಸ್ಕ್ರೀನ್ ಶಾಟ್ನ ಹಿಂದೆ ಕಳಿಸೋರು ಅಲಾಟ್ ಆಗಿದೆ ಅಂತ ತಿಳಿಸಿರ್ತಿದ್ರು. ಆದರೆ ಆಸ್ಪತ್ರೆಗೆ ಹೋದ್ರೆ ನಮ್ಮನ್ನು ಅಡ್ಮಿಷನ್ ಮಾಡ್ಕೊಳ್ತಿರ್ಲಿಲ್ಲ. ಎಲ್ಲಿ ಬಂದಿದೆ, ಅಡ್ರೆಸ್ ಪ್ರೂಫ್ ತೋರಿಸಿ, ನಮ್ಗೆ ಇನ್ನೂ ಬಂದಿಲ್ಲ, ನಮ್ಮ ಕಂಪ್ಯೂಟರ್ ತೋರಿಸಿಲ್ಲ ಅಂತ ಹೇಳಿರ್ತಿದ್ರು. ಇನ್ನು ಮುಂದೆ ಪೇಷಂಟಿಗೂ ಈ SMS ಬರುತ್ತೆ. 2 ದಿನಗಳ ನಂತರ ಹೊಸ ಒಂದು ಫೀಚರ್ನಲ್ಲಿ ಆಸ್ಪತ್ರೆಯಲ್ಲಿರುವಂಥ ನೋಡಲ್ ಅಧಿಕಾರಿಗೂ ಬರುತ್ತೆ. ನಿಮಗೆ ಆಸ್ಪತ್ರೆಗೆ ಹೋದ ಮೇಲೆ ಎಲ್ಲಿಂದ ಬಂತು, ಯಾರು ಬಂತು, ಸೇರಿಸ್ಕೊಳ್ಳಿಕ್ಕೆ ಸಮಸ್ಯೆ ಇದೆ, ಈ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ಇದು 2ನೇ ಬದಲಾವಣೆ. 3ನೇ ಬದಲಾವಣೆ,
ನಿಮಗೆ ಮುಂಚೆ ನಿಮಗೆ ಬೆಡ್ ಅಲಾಟ್ ಆದ ನಂತರ ನೀವು ಆಸ್ಪತ್ರೆಗೆ ಹೋಗಲಿಕ್ಕೆ ಸೇರ್ಕೊಳ್ಳಿಕ್ಕೆ 10 ಗಂಟೆಗಳ ಕಾಲ ಸಮಯಾವಕಾಶ ಇತ್ತು. ಇದ್ರ ಬಗ್ಗೆ ನಾವೆಲ್ಲರೂ ವ್ಯಕ್ತಪಡಿಸಿದ್ವಿ. ತುಂಬಾ ಜನ ತಜ್ಞರ ಸಮಿತಿ ಕೂಡ ಇದ್ರ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿತ್ತು. ಆಸ್ಪತ್ರೆಗೆ ಹೋಗುವಂಥದ್ದು ಅರ್ಜೆಂಟ್ ಆಗಿ ಹೋಗಬೇಕಾಗಿರೋದು. ಅಲಾಟ್ ಆದ್ಮೇಲೆ 10 ಗಂಟೆ 12 ಗಂಟೆ ನಂತರ ಹೋಗೋದು ಅರ್ಜೆನ್ಸಿ ಅಲ್ಲ. ಆದ್ರಿಂದ ಈ 10-12 ಗಂಟೆಗಳ ಸಮಯಾವಕಾಶ ಏನು ಎಕ್ಸ್ಟ್ರಾ ಇತ್ತು, ಇದನ್ನ ದುರುಪಯೋಗ ಪಡ್ಕೊಂಡು ಯಾರೋ ಒಬ್ರು ಪ್ರಾಕ್ಸಿ ಹೆಸರಲ್ಲಿ ಬೆಡ್ನ ಬುಕ್ ಮಾಡಿ ಈ 8-10 ಗಂಟೆ ಒಳಗಡೆ ಇನ್ನೊಬ್ಬರಿಗೆ ಮರು ಅಲಾಟ್ ಮಾಡಿಕೊಂಡು ಈ ಅವ್ಯವಹಾರಗಳು ನೀಡಲಿಕ್ಕೆ ಅವಕಾಶ ಇತ್ತು. ಇದನ್ನ ಇವತ್ತು ಬದಲಾಯಿಸಿ ಪೇಷಂಟಿಗೆ ಬೆಡ್ ಅಲಾಟ್ ಆದ 4 ಗಂಟೆ ಒಳಗಡೆ ಪೇಷಂಟ್ ಕಂಪಲ್ಸರಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಬೇಕು. 4 ಗಂಟೆಗಳ ನಂತರದಲ್ಲಿ ಅವ್ರು ಏನಾದರೂ ಡಿಲೇ ಮಾಡಿದ್ರೆ ಆ ಬೆಡ್ ಲ್ಯಾಪ್ಸ್ ಆಗುತ್ತೆ. ಇದರಿಂದ 10 ಗಂಟೆ 12 ಗಂಟೆಗಳ ಕಾಲ ಎಕ್ಸ್ಟ್ರಾ ಇದ್ದಂಥ ಅವ್ಯವಹಾರ ಮಾಡಲಿಕ್ಕೆ ಏನು ಸಮಯಾವಕಾಶ ಇತ್ತು ಅದಕ್ಕೆ ಬಹಳ ದೊಡ್ಡ ಕಡಿವಾಣ ಹಾಕಿದ್ದೀವಿ. 4ನೇ ಬದಲಾವಣೆ, ಯಾರು ಮನೆಯಲ್ಲಿರ್ತಿದ್ರು ಅಥವಾ ಯಾರು ಡಿಸ್ಚಾರ್ಜ್ ಆಗೋಗಿರ್ತಿದ್ರು ಅಥವಾ ಕೆಲವು ಸಂದರ್ಭದಲ್ಲಿ ಯಾರು ಸತ್ತೇ ಹೋಗಿರ್ತಿದ್ರು, ಈ ರೀತಿಯ ವ್ಯಕ್ತಿಗಳ ಹೆಸರಿನಲ್ಲೂ ಬೆಡ್ ಬ್ಲಾಕ್ ಮಾಡಿರುವಂತಹ ಸಂಗತಿಗಳು ನಮಗೆ ಗಮನಕ್ಕೆ ಬಂದಿತ್ತು. ಅವ್ರ ಹೆಸರಲ್ಲಿ ಬ್ಲಾಕ್ ಮಾಡಿಟ್ಟಿರೋದು, ನಂತರದ ಸಂದರ್ಭದಲ್ಲಿ ಅದನ್ನ ಮ್ಯಾನ್ಯುಯಲಿ ಅನ್ಬ್ಲಾಕ್ ಮಾಡಿ ಮತ್ತೊಬ್ಬರಿಗೆ ಅಲಾಟ್ ಮಾಡುವಂಥ ಪ್ರಕ್ರಿಯೆ. ಈ ರೀತಿ ನಾವು ಕಳೆದ ಬಾರಿ 10 ದಿವಸಗಳಲ್ಲಿ ನೋಡಿದಾಗ ಸಾವಿರಾರು ಸಂಖ್ಯೆಗಳಲ್ಲಿ ಬೆಂಗಳೂರಿನಲ್ಲಿ ಈ ರೀತಿ ಒಬ್ಬರನ್ನ ಪ್ರಾಕ್ಸಿಗೆ ಅಲಾಟ್ ಮಾಡುವಂಥದ್ದು, ಅದನ್ನ ನಂತರ ಅನ್ಬ್ಲಾಕ್ ಮಾಡಿ ಇನ್ನೊಬ್ಬರಿಗೆ ಕೊಡುವಂಥ ಸಂಗತಿಗಳು ಬೆಳಕಿಗೆ ಬಂದಿದ್ವು. ಈಗ ಬಿಬಿಎಂಪಿಯ ಈ ವ್ಯವಸ್ಥೆಯಲ್ಲಿ ಮ್ಯಾನ್ಯುಯಲ್ ಅನ್ಬ್ಲಾಕ್ ಮಾಡುವಂಥ ಫೀಚರ್ ಅನ್ನೇ ಡಿಲೀಟ್ ಮಾಡಲಾಗಿದೆ. ಮ್ಯಾನ್ಯುಯಲ್ ಅನ್ಬ್ಲಾಕ್ ಅನ್ನ ಮಾಡಲಿಕ್ಕೆ ಅವಕಾಶವೇ ಇರೋದಿಲ್ಲ. ಈ ವ್ಯವಸ್ಥೆ ಕೂಡ ಈಗಾಗಲೇ ಜಾರಿಗೆ ಬಂದಾಗಿದೆ. ಇನ್ನು ಮುಂದೆ ಎ ಅನ್ನುವಂಥ ವ್ಯಕ್ತಿಯ ಹೆಸರಿನಲ್ಲಿ ಬ್ಲಾಕ್ ಮಾಡಿ 2 ಗಂಟೆ 3 ಗಂಟೆ ಬಿಟ್ಟು ಅದೇ ಬೆಡ್ ಅನ್ನ ಬಿ ಅನ್ನುವಂಥ ವ್ಯಕ್ತಿಗೆ ಮ್ಯಾನ್ಯುಯಲಿ ಅನ್ಬ್ಲಾಕ್ ಮಾಡಿ ರೀಅಲಾಟ್ ಮಾಡುವಂಥ ಒಂದು ದೊಡ್ಡ ಒಂದು ಅವಕಾಶ ಏನಿತ್ತು ವ್ಯವಸ್ಥೆಯಲ್ಲಿ ಆ ಅವಕಾಶ ನಿಂತಿದೆ. ಇನ್ನು ಮುಂದೆ ಈ ಅನ್ಬ್ಲಾಕ್ ಮತ್ತು ರೀಬ್ಲಾಕ್ನ ಒಂದು ಅವ್ಯವಹಾರ ಏನು ನಡೆಯೋದಕ್ಕೆ ಒಂದು ಅವಕಾಶ ಇತ್ತು, ಅದು ದಟ್ ಲೂಪ್ ಹೋಲ್ ಇಸ್ ಪ್ಲಗ್ಡ್. ಈ 4 ಪ್ರಮುಖ ಬದಲಾವಣೆಗಳು 100 ಗಂಟೆಗಳಲ್ಲಿ ನಾವು ತರ್ತೀವಿ ಅನ್ನುವಂಥ ಒಂದು ಬದ್ಧತೆಯನ್ನು ಬೆಂಗಳೂರಿನ ಜನಕ್ಕೆ ನಾವು ಕೊಟ್ಟಿದ್ವಿ. ಎಲ್ಲ ತಜ್ಞರು, ನಾನು ವಿಶೇಷವಾಗಿ ಈ ಬಾರಿ ಧನ್ಯವಾದ ಹೇಳ್ತೇನೆ. ನಂದನ್ ನಿಲೇಕಣಿ ಅವರ ತಂಡ, ಇ ಗವರ್ನೆನ್ಸ್ ಫೌಂಡೇಶನ್, ಇನ್ಫೋಸಿಸ್ನ ಟೆಕ್ನಾಲಜಿ ಸದಸ್ಯರು, ಐಸ್ಪಿರಿಟ್ನ ವಾಲಂಟಿಯರ್ಸ್ಗಳು, ಹೀಗೆ ಬಂದಂಥ ಈ ಎಲ್ಲ ಟೆಕ್ನಾಲಜಿ ವಾಲಂಟಿಯರ್ಸ್ಗಳು 100 ಗಂಟೆಗಳಲ್ಲಿ ಈ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದಾರೆ. ಇದಕ್ಕೆ ನಾನು ಬೆಂಗಳೂರಿನ ಬಿಬಿಎಂಪಿಯ ಆಯುಕ್ತರಾಗಿರುವಂಥ ಗೌರವ್ ಗುಪ್ತಾ ಅವರು, ತುಷಾರ್ ಗಿರಿನಾಥ್ ಅವರು, ಪೊನ್ನುರಾಜ್ ಅವರು, ಪುಷ್ಕರ್ ಅವರು, ವಿಶ್ವದೀಶ್ ಮಿಶ್ರಾ ಅವರು, ರಣದೀಪ್ ಅವರು, ಹೀಗೆ ಉನ್ನತ ಅಧಿಕಾರಿಗಳು ಯಾರು ಇದನ್ನು ಇಷ್ಟು ಬೇಗ ತೆಗೆದುಕೊಂಡು ಬರೋದ್ರಲ್ಲಿ ಇಡೀ ತಂಡ ಕಾರ್ಯೋನ್ಮುಖವಾಗಿ ಕೆಲಸ ಮಾಡ್ತು. ಅವರೆಲ್ಲರಿಗೂ ಕೂಡ ನಾನು ಬೆಂಗಳೂರಿನ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅದ್ರ ಜೊತೆಗೆ ನಾವು ಇನ್ನೊಂದಿಷ್ಟು ಬದಲಾವಣೆಗಳನ್ನು ಹೇಳಿದ್ದೀವಿ. ಆ ಬದಲಾವಣೆಗಳು ಬಹುಶಃ ಇನ್ನು 100 ಗಂಟೆಗಳ ಒಳಗಡೆ ಜಾರಿಗೆ ಬರುತ್ತೆ. ಆ ಬದಲಾವಣೆಗಳು ಯಾವುವು? ಮೊದಲನೇದು, ಈಗ ನೀವು ಬೆಡ್ ಬೇಕು ಅಂತ ಹೇಳಿ 1192 ಇರ್ಬೋದು, ಅಥವಾ ನಿಮಗೆ BU ನಂಬರ್ ಬಂದ ನಂತರ ಆಪ್ತ ಮಿತ್ರ ಇಂದ ನಿಮಗೆ ಕರೆ ಮಾಡಿ ಬರುವಂಥ ಕರೆ ಇರ್ಬೋದು. ನಿಮಗೆ ನೀವು ರಿಕ್ವೆಸ್ಟ್ ಮಾಡ್ತೀರಿ ಬೆಡ್ ಬೇಕು ಅಂತ. ಯಾರಿಗೆ ಸಿಗಬೇಕು, ಹೇಗೆ ಸಿಗಬೇಕು, ಯಾವ ಮಾನದಂಡದಲ್ಲಿ ಸಿಗಬೇಕು ಬೆಡ್? ಇದಕ್ಕೊಂದು ಸರಿಯಾಗಿರುವಂಥ ಒಂದು ಟ್ರಾನ್ಸ್ಪರೆಂಟ್ ವ್ಯವಸ್ಥೆ ಇಲ್ಲಿವರೆಗೆ ಇರಲಿಲ್ಲ. ಆದ್ರ ಕಾರಣ ಏನಾಗ್ತಿತ್ತು, ಈ ವ್ಯವಸ್ಥೆಯಲ್ಲಿದ್ದಂಥ ಲೂಪ್ ಹೋಲನ್ನು ಬಳಸಿಕೊಂಡು 60,000, 1 ಲಕ್ಷ, 2 ಲಕ್ಷ ರೂಪಾಯಿಗಳಿಗೆ ರ್ಯಾಕೆಟ್ಗಳಲ್ಲಿ ಈ ಒಂದು ಬೆಡ್ಗಳನ್ನು ಮಾರಾಟ ಮಾಡುವಂಥ ದಂಧೆ ಬೆಂಗಳೂರಿನಲ್ಲಿ ನಡೀತಾ ಇತ್ತು. ಯಾರದ್ದೋ ಬೆಡ್ ಬೇಕು ಅಂತ SMS ನೋಡೋರು ಫೋನ್ ಮಾಡಿ ಅವರಿಗೆ ಅಟೆಂಡರಿಗೆ ಬೆಡ್ ನನ್ನ ಹತ್ರ ಮಾಡಿಸ್ಕೊಡ್ತೀನಿ, ಇದಕ್ಕೆ ಇಷ್ಟು ರೂಪಾಯಿ ಆಗುತ್ತೆ, ಇಷ್ಟು ದುಡ್ಡು ಆಗುತ್ತೆ ಅಂತ ಗೂಗಲ್ ಪೇ ಮಾಡಿಸ್ಕೊಂಡಿರುವಂಥ ಅರೆಸ್ಟ್ಗಳನ್ನು ನಾವೇ ಮಾಡಿಸಿರೋದು ನಿಮಗೆ ಗೊತ್ತಿದೆ. ಇನ್ನೊಂದು 100 ಗಂಟೆಗಳ ಒಳಗೆ ಬಿಬಿಎಂಪಿಯ ಬೆಡ್ ಬುಕಿಂಗ್ ವ್ಯವಸ್ಥೆಯಲ್ಲಿ ಸಾರ್ವಜನಿಕವಾಗಿ ಕಾಣುವಂತಹ ಒಂದು ಕ್ಯೂ ವ್ಯವಸ್ಥೆ ಪ್ರತಿಯೊಂದು ಬೆಡ್ ಬುಕಿಂಗ್ ರಿಕ್ವೆಸ್ಟ್ಗೆ ಬರುತ್ತೆ. ನೀವು ಬೆಡ್ ಅನ್ನ ಬೇಕು ಅಂತ ಹೇಳಿ ಬಿಬಿಎಂಪಿ ಕೋಟಾದಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ನಿಮಗೆ 100 ಅವರ್ಸ್ ಅಲ್ಲಿ, ನಿಮಗೆ ಈ 100 ಗಂಟೆಗಳ ಇದು ಜಾರಿ ಬರೋದಿದೆ. ನೀವು ಬೆಡ್ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ ತಕ್ಷಣ ನಿಮ್ಮ ಹೆಸರಿನಲ್ಲಿ ಒಂದು ಟೋಕನ್ ನಂಬರ್ ಜನರೇಟ್ ಆಗುತ್ತೆ, ಒಂದು ನಿಮ್ಮ BU ನಂಬರ್ ಒಂದು ಕ್ಯೂ ನಲ್ಲಿ ಬರುತ್ತೆ. ಹೇಗೆ ರೈಲ್ವೆ ಬುಕಿಂಗ್ ನಲ್ಲಿ
ನಿಮಗೆ ವೇಟಿಂಗ್ ಲಿಸ್ಟ್ನಲ್ಲಿ ಬರ್ತಾ ಹೋಗುತ್ತೋ ಅದೇ ರೀತಿ ವೇಟಿಂಗ್ ಲಿಸ್ಟ್ನಲ್ಲಿ ನಿಮಗೆ 50, 40, 30 ಅನ್ನುವಂಥ ರೀತಿ ಸಾರ್ವಜನಿಕವಾಗಿ ನಿಮ್ಮ ಹೆಸರು ಮೇಲ್ಗಡೆ ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ಅಕಸ್ಮಾತ್ ಯಾರಾದ್ರೂ ಇದರಲ್ಲಿ ವಿಶೇಷವಾದ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಯಾರ್ಯಾರು ಹೋಮ್ ಐಸೋಲೇಷನ್ ಅಲ್ಲಿ ಇರ್ತಾರೆ ಅಂಥ ವ್ಯಕ್ತಿಗಳಿಗೆ ಆ ಹೆಸರುಗಳನ್ನ ಪಡ್ಕೊಂಡು ಬಳಸ್ಕೊಂಡು ಬೆಡ್ ಅನ್ನ ಬುಕ್ ಮಾಡೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಸಾಫ್ಟ್ವೇರ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಇದು. ಈ ಹಿಂದೆ ಆಗಿದ್ದಂಥ ಅವ್ಯವಹಾರ ಏನು ಅಂತಂದ್ರೆ, ಯಾರು ಹೋಮ್ ಐಸೋಲೇಷನ್ ಅಲ್ಲಿ ಇರ್ತಾ ಇದ್ರು, ಯಾರು ಡಿಸ್ಚಾರ್ಜ್ ಆಗಿರ್ತಾ ಇದ್ರು ಅಂಥ ಪೇಷಂಟ್ಗಳ BU ನಂಬರನ್ನು ಬಳಸ್ಕೊಂಡು ಬೆಡ್ನ ಬ್ಲಾಕ್ ಮಾಡೋರು. ಈಗ ಬೆಡ್ನ ಬ್ಲಾಕ್ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ಅವರು ಹೋಮ್ ಐಸೋಲೇಷನ್ನ ಬ್ರಾಕೆಟ್ನಿಂದ ಹೊರಗಡೆ ಬಂದು ಡಾಕ್ಟರ್ ಅವರಿಗೆ ಆಸ್ಪತ್ರೆ ಬೇಕು ಅನ್ನುವಂಥ ಒಂದು ಸರ್ಟಿಫಿಕೇಟ್ನ ಕೊಟ್ಟಾಗ ಮಾತ್ರ ಅಲ್ಲಿಂದ ಮಾತ್ರ ಅವರಿಗೆ ಬೆಡ್ ಬುಕಿಂಗ್ ಸಾಧ್ಯ ಆಗುತ್ತೆ. ಇದು ಈಗಾಗಲೇ ನಾವು ತೆಗೆದುಕೊಂಡು ಬರಬೇಕು ಅಂತಿರುವಂತಹ ಒಂದು ಕ್ಯೂ ಸಿಸ್ಟಮ್. ಆ ಕ್ಯೂ ಸಿಸ್ಟಮ್ನಲ್ಲೂ ಕೂಡ ಅಕಸ್ಮಾತ್ ಯಾರೋ ಒಬ್ಬರಿಗೆ ಜನರಲ್ ಬೆಡ್ ಅಲೋಕೇಶನ್ ನಲ್ಲಿ ವೇಟಿಂಗ್ ಲಿಸ್ಟ್ ನಲ್ಲಿ ಹೆಸರು ಹಾಕಿದ್ದಾರೆ, ಅವರಿಗೆ ಸಡನ್ ಆಗಿ ಅವರ ಸ್ಟೇಟಸ್ ಕಡಿಮೆ ಆಯಿತು, ಸ್ಯಾಚುರೇಷನ್ ಕಡಿಮೆ ಆಯಿತು, ಕ್ರಿಟಿಕಲ್ ಸ್ಟೇಟಸ್ ಜಾಸ್ತಿ ಆಯಿತು ಅಂತಂದ್ರೆ ಜನರಲ್ ಬೆಡ್ನ ಕ್ಯೂ ಲಿಸ್ಟ್ನಿಂದ ಅವರು HDU ICU ಬೆಡ್ನ ಕ್ಯೂ ಲಿಸ್ಟ್ಗೆ ಜಂಪ್ ಆಗ್ತಾರೆ. ಅಲ್ಲೂ ಕೂಡ ಒಂದು ಕ್ಯೂ ಲಿಸ್ಟ್ ಇರುತ್ತೆ. ಕ್ಯೂನ ಆಧಾರದ ಮೇಲೆಯೇ ಅವರಿಗೆ ಬೆಡ್ ಬುಕಿಂಗ್ ಸಾಧ್ಯ ಆಗುತ್ತೆ. DCP ಹೇಳಿದ್ರು, MP ಹೇಳಿದ್ರು, MLA ಹೇಳಿದ್ರು ಅಂತ ಹೇಳಿ ಬೆಡ್ಗಳನ್ನು ಬ್ಲಾಕ್ ಮಾಡಿಸ್ಕೊಳ್ಳಿಕ್ಕೆ ಆಗುವಂಥದ್ದಾಗಲಿ ಅಥವಾ ರ್ಯಾಕೆಟ್ನಲ್ಲಿ ದುಡ್ಡು ಕೊಟ್ಟು ನಾವು ಬೆಡ್ ಬುಕಿಂಗ್ ಮಾಡಿಸ್ಕೊಳ್ತೀವಿ ಅನ್ನೋದಾಗಲಿ ಇದೆರಡೂ ನಿಂತು ಹೋಗುತ್ತೆ. ಇದರಿಂದ ಯಾರಿಗೆ ಸಹಾಯ ಆಗುತ್ತೆ? ಬೆಂಗಳೂರಿನ ಅತ್ಯಂತ ಸಾಮಾನ್ಯ ವ್ಯಕ್ತಿ, ಯಾರ ಫೋನಿಗೆ MLA ಸಿಗೋದಿಲ್ವೋ, MP ಗಳು ಸಿಗೋದಿಲ್ವೋ, ಜಡ್ಜ್ಗಳು, DCPಗಳು, IPS ಆಫೀಸರ್ಗಳು ಯಾರು ಸಿಗೋದಿಲ್ವೋ, ಉದ್ದಿಮೆದಾರರು ಸಿಗೋದಿಲ್ವೋ, ಅಂಥ ಸಾಮಾನ್ಯ ವ್ಯಕ್ತಿಗಳು, ಆಟೋ ರಿಕ್ಷಾ ಡ್ರೈವರ್ಗಳು, ಕಾರ್ಮಿಕರು, ಕೆಳ ಮಧ್ಯಮ ವರ್ಗದ ಜನ, ಯಾರಿಗೆ 1 ಲಕ್ಷ 2 ಲಕ್ಷ ದುಡ್ಡು ಕೊಟ್ಟು ಲಂಚ ಕೊಟ್ಟು ದುಡ್ಡು ಕೊಟ್ಟು ಬೆಡ್ನ ಬುಕ್ ಮಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ವೋ ಅಂಥ ಎಲ್ಲ ವ್ಯಕ್ತಿಗಳನ್ನು ಈ ವ್ಯವಸ್ಥೆ ಏಕೀಕೃತವಾಗಿ ನೋಡುತ್ತೆ, ಸಮಾನವಾಗಿ ನೋಡುತ್ತೆ. ದಿಸ್ ಈಸ್ ಗೋಯಿಂಗ್ ಟು ಇನ್ಶೋರ್ ಪಬ್ಲಿಕ್ ಟ್ರಸ್ಟ್. ಅತ್ಯಂತ ಸಾಮಾನ್ಯ ವ್ಯಕ್ತಿ ಕೂಡ ಈ ವ್ಯವಸ್ಥೆಯಲ್ಲಿ ನನ್ನನ್ನ ಮತ್ತು ಒಬ್ಬ ದೊಡ್ಡ ಶ್ರೀಮಂತನನ್ನ ಅಥವಾ ದೊಡ್ಡ ವ್ಯಕ್ತಿಗಳ ಸಂಪರ್ಕ ಇರುವಂಥ ವ್ಯಕ್ತಿಯನ್ನ BBMPಯ ಬೆಡ್ ಬುಕಿಂಗ್ ವ್ಯವಸ್ಥೆ ಒಂದೇ ರೀತಿ ಸಮಾನವಾಗಿ ನೋಡುತ್ತೆ ಅನ್ನುವಂಥ ಒಂದು ಸಮಾಜದ ಒಂದು ನಂಬಿಕೆ ಈ ಕ್ಯೂ ವ್ಯವಸ್ಥೆಯಿಂದಾಗಿ ಬರುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಅಪ್ಡೇಟು ಅಂತಂದ್ರೆ, ನಾವು ಮಾಡ್ತಿರೋದು ವ್ಯವಸ್ಥೆಗೆ ಇವತ್ತು ಈಗಿನ ವ್ಯವಸ್ಥೆಯಲ್ಲಿ ಹಲವಾರು ಬಾರಿ ಎಷ್ಟೋ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿ 10, 15, 20 ದಿನಗಳು ಆಗಿ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ಮೇಲೂ ಕೂಡ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಹೇಳಿ ಸಿಸ್ಟಮ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಒಂದು ಅಂಕಿಅಂಶದ ಪ್ರಕಾರ ಬೆಂಗಳೂರಿನಲ್ಲಿ ಕೇವಲ ಜನರಲ್ ಬೆಡ್ಗಳು 15 ದಿನಕ್ಕಿಂತ ಒಬ್ಬ ಪೇಷಂಟ್ ಅದೇ ಬೆಡ್ನಲ್ಲಿ ಇದ್ದಾನೆ, ಡಿಸ್ಚಾರ್ಜ್ ಆಗದಲೆ 1 ತಿಂಗಳವರೆಗೆ 40 ದಿನಗಳವರೆಗೆ ಅಂತ ತೋರಿಸ್ತಾ ಇರುವಂತಹ ಸಂಖ್ಯೆನೇ ಸುಮಾರು 2-3 ಸಾವಿರದಷ್ಟಿದೆ. ಇದರಿಂದ ಏನಾಗ್ತಾ ಇದೆ? ಬೆಡ್ ಇದ್ರೂ ಕೂಡ BBMPಯ ಕೋಟಾದಲ್ಲಿ ಬೆಡ್ ಆಕ್ಯುಪೈಡ್ ಅಂತ ತೋರಿಸಿರುತ್ತೆ, ಯಾರೋ ಒಬ್ರು ಇದ್ದಾರೆ ಅಂತ ತೋರಿಸಿರುತ್ತೆ. ಆದರೆ ಆ ಬೆಡ್ ಹೊರಗಡೆ ಮತ್ತೊಬ್ರು ಪ್ರೈವೇಟ್ ಏಜೆನ್ಸಿಯಿಂದ ಪ್ರೈವೇಟ್ ಕೋಟಾದಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾ ಇರುತ್ತೆ. ಸರ್ಕಾರಕ್ಕೆ BBMP ಕೋಟಾದಲ್ಲಿ ಪ್ರೈವೇಟ್ ಆಸ್ಪತ್ರೆಗಳು ದುಡ್ಡನ್ನು ಪಡ್ಕೊಳ್ತಾ ಇರ್ತವೆ, ಬೆಡ್ ಕೂಡ ಸರ್ಕಾರಿ ಕೋಟಾಗೆ ಸಿಗ್ತಾ ಇರೋದಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಡಿಸ್ಚಾರ್ಜ್ ಆಗುವಂತ ಹೊತ್ತಲ್ಲೇನೆ ಯಾರು ಪೇಷಂಟ್ ಡಿಸ್ಚಾರ್ಜ್ ಆಗ್ತಾ ಇರ್ತಾರೋ ಅಂಥ ಸಂದರ್ಭದಲ್ಲಿ ಅವರ ರಿಯಲ್ ಟೈಮ್ ಡೇಟಾನ ನಾವು OTP ಮುಖಾಂತರ ಅಥವಾ ಬಯೋಮೆಟ್ರಿಕ್ನ ಮುಖಾಂತರ ಅದನ್ನು ಪಡ್ಕೊಳ್ಬೇಕು. ಡಿಸ್ಚಾರ್ಜ್ ಆದ ತಕ್ಷಣದ ಮರು ನಿಮಿಷದಲ್ಲೇನೆ BBMPಯ ಒಂದು ವೆಬ್ಸೈಟ್ನಲ್ಲಿ ಸಿಸ್ಟಮ್ನಲ್ಲಿ ಈ ಬೆಡ್ ಅವೈಲಬಲ್ ಇದೆ ಅಂತ ತೋರಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದಿದೆ. ಇದು ಕೂಡ ಇನ್ನೊಂದು 100 ಗಂಟೆಗಳಲ್ಲಿ ಇದು ಒಂದು ಜಾರಿಗೆ ಬರಬೇಕು ಅನ್ನುವಂಥ ಒಂದು ಪ್ರಯತ್ನ ಶತಾಯಗತಾಯ ಇವತ್ತು ನಡೀತಾ ಇದೆ. ಸ್ನೇಹಿತರೆ, ನಮ್ಮ ಉದ್ದೇಶ ಇದ್ದಿದ್ದು ಯಾವ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಬೇಕು ಅಂತಲ್ಲ. ನಮ್ಮ ಉದ್ದೇಶ ಇದ್ದಿದ್ದು ವ್ಯವಸ್ಥೆಯಲ್ಲಿ ಬದಲಾವಣೆ ಬರಬೇಕು ಅಂತ. ಈ ಬದಲಾವಣೆ ಯಾಕೆ ಬರಬೇಕು ಅಂತಂದ್ರೆ, ಇಂಥ ಒಂದು ಪ್ಯಾಂಡಮಿಕ್ನ ಸಂದರ್ಭದಲ್ಲಿ, ಮಹಾಮಾರಿಯ ಸಂದರ್ಭದಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ, ಜನಸಾಮಾನ್ಯರಿಗೆ ಸರ್ಕಾರದ ವ್ಯವಸ್ಥೆಗಳ ಮೇಲೆ ನಂಬಿಕೆ ಬರಲಿಲ್ಲ ಅಂತಂದ್ರೆ, ಆ ವ್ಯವಸ್ಥೆ ಅವರನ್ನ ಸಮಾನವಾಗಿ ನೋಡಲಿಲ್ಲ ಅಂತಂದ್ರೆ, ಫೇರ್ನೆಸ್ ಇರಲಿಲ್ಲ, ಈಕ್ವಾಲಿಟಿ ಇರಲಿಲ್ಲ ಅಂತಂದ್ರೆ ಆ ವ್ಯವಸ್ಥೆ ಮೇಲೆ ಒಬ್ಬ ವ್ಯಕ್ತಿಗೆ ನಂಬಿಕೆ ಹೊರಟೋಗ್ಬಿಡತ್ತೆ.
ಆದ್ರಿಂದ ಈ ಬದಲಾವಣೆಗಳನ್ನು ನಾವು ತಗೊಂಡು ಬರುವಂಥ ಪ್ರಯತ್ನ ಪಟ್ವಿ. ಬಹಳ ಜನ ನಮಗೆ ಈ ನಾವು ಪ್ರಯತ್ನ ಮಾಡಿದ ಮೇಲೆ ಕೇಳಿದ್ರು, ನೀವಿದು ವ್ಯತ್ಯಾಸಗಳನ್ನು ಮಾಡಿದ ಮೇಲೆ ಈಗ ನೂರಾರು ಸಂಖ್ಯೆಯಲ್ಲಿ ICU ಬೆಡ್ಗಳು ಸಿಕ್ಬಿಡತ್ತಾ, ಎಷ್ಟು ಬೆಡ್ಗಳು ಸಿಕ್ಬಿಡ್ತಾ ಇದೆ, ಹೇಗಾಯಿತು ಅಂತ. ನಾನು ಸಾರ್ವಜನಿಕರಲ್ಲಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವೀ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರೋದ್ರಿಂದ, ಒಂದು ಅಕೌಂಟಬಿಲಿಟಿ ತರೋದ್ರಿಂದ ಸಾವಿರಾರು ಬೆಡ್ಗಳು ನಾಳೆ ಬೆಳಗ್ಗೆ ಲಭ್ಯ ಆಗ್ಬಿಡುತ್ತೆ ಅಂತಲ್ಲ. ಆದರೆ ಈಗ ಇರೋಂಥ ಬೆಡ್ಗಳು ನ್ಯಾಯಯುತವಾಗಿ ಪಾರದರ್ಶಕವಾಗಿ ಯಾರಿಗೆ ಅದು ಲಭ್ಯ ಆಗಬೇಕೋ ಅಂಥ ವ್ಯಕ್ತಿಗಳಿಗೆ ಸಿಗತ್ತೆ. ಈ ವ್ಯವಸ್ಥೆಯ ಕುತಂತ್ರಗಳನ್ನ, ಲೋಪದೋಷಗಳನ್ನ ಒಂದು ಬಳಸ್ಕೊಂಡು ವ್ಯವಸ್ಥೆಯನ್ನ ಗೇಮ್ ಮಾಡಿ ಭ್ರಷ್ಟಾಚಾರ ಮಾಡುವಂಥ ಅಥವಾ ಅದರಲ್ಲಿ ದುಡ್ಡಿನ ದಂಧೆ ಮಾಡುವಂಥ ವ್ಯಕ್ತಿಗಳಿಗೆ ಅವಕಾಶ ಇಲ್ಲದಲ್ಲಿರೋ ರೀತಿ ಆಗುತ್ತೆ. ಸಾಮಾನ್ಯ ವ್ಯಕ್ತಿ ಇರ್ಬೋದು ಅಥವಾ ಒಬ್ಬ ದೊಡ್ಡ ಶ್ರೀಮಂತ ಇರ್ಬೋದು, ಎಲ್ಲರೂ ಸಮಾನವಾಗಿ ನೋಡುವಂಥ ಒಂದು ವ್ಯವಸ್ಥೆ ಜಾರಿಗೆ ಬರುತ್ತೆ. ಈ ಕಾರಣಗಳಿಗೋಸ್ಕರ ನಾವಿಷ್ಟು ಹೋರಾಟ ಮಾಡಿ ಒಂದು ಪ್ರಯತ್ನ ಪಟ್ಟು ಇದನ್ನ ನಾವು ಜಾರಿಗೆ ತಂದ್ವಿ. ಇದನ್ನ ಜಾರಿಗೆ ತಗೊಂಡು ಬರೋದ್ರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಡಬಿಡದೆ ನಮ್ಮ ಹಿಂದೆ ಇದನ್ನ ಬಿದ್ದಿದ್ರು. ನನಗೆ 2 ಬಾರಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಈ ವಿಚಾರದ ಬರ್ತು ಚರ್ಚೆಯೂ ಕೂಡ ಮಾಡಿ ಅಪ್ಡೇಟ್ನ ಕೊಡ್ತಾ ಇದ್ದೆ. ಅರವಿಂದ್ ಲಿಂಬಾವಳಿ ಅವರು ಈ ವಿಚಾರವಾಗಿ ಆನ್ಲೈನ್ನಲ್ಲಿ 2-3 ಬಾರಿ ಮೀಟಿಂಗ್ಗಳು, ವಿಶೇಷ ತಜ್ಞರ ಜೊತೆಗೆ 2-3 ಬಾರಿ ಅವರು ಕೂಡ ಮೀಟಿಂಗ್ಗಳನ್ನು ಮಾಡಿ ಇದು ಈ ಕಾರ್ಯರೂಪಕ್ಕೆ ಬರಲಿಕ್ಕೆ ಬೇಕಾದಂತಹ ಸಂಪೂರ್ಣ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಬೆಂಗಳೂರಿನ ಜನತೆಯ ಪರವಾಗಿ, ನಾಡಿನ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅರವಿಂದ್ ಲಿಂಬಾವಳಿ ಅವರಿಗೆ ವಿಶೇಷವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಸ್ನೇಹಿತರೆ, ಕಳೆದ 100 ಗಂಟೆಗಳ ಕಾಲದಲ್ಲಿ ನಾವು ಈ ಎಲ್ಲ ಪ್ರಯತ್ನ ಮಾಡ್ತಾ ಇರಬೇಕಾದಾಗ ಈ ಇಡೀ ವ್ಯವಸ್ಥೆಯನ್ನ ದಿಕ್ಕು ತಪ್ಪಿಸುವಂಥ, ದಾರಿ ತಪ್ಪಿಸುವಂಥ ಒಂದು ಬಹಳ ದೊಡ್ಡ ಷಡ್ಯಂತ್ರ ರಾಜ್ಯದಲ್ಲಿ ನಡೆದಿದೆ. ಸಾವಿರಾರು ಜನಕ್ಕೆ ಅವ್ಯವಹಾರದ ಮೂಲಕ, ಇರ್ರೆಗ್ಯುಲಾರಿಟಿಗಳ ಮೂಲಕ, ವ್ಯವಸ್ಥೆಯ ಲೋಪದೋಷಗಳ ಮೂಲಕ ಬೆಡ್ಗಳು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಗಂಭೀರ ವಿಚಾರವನ್ನು ನಾವು ಸಾರ್ವಜನಿಕ ಮಾಡಿದ್ರೆ, ಎಷ್ಟು ಗಂಭೀರ ವಿಚಾರ ಅಂತಂದ್ರೆ ಮಾನ್ಯ ನ್ಯಾಯಾಲಯ, ಲೋಕಾಯುಕ್ತ ಎಲ್ಲವೂ ಅದರ ಸುವಮೋಟೋ ಕಾಗ್ನಿಸೆನ್ಸ್ ತಗೊಳ್ಳುವಂಥ ಸೀರಿಯಸ್ ಇಶ್ಯೂನ ಸಾರ್ವಜನಿಕ ಮಾಡಿದಾಗ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಈಕೋಸಿಸ್ಟಮ್ ಒಂದರ ನಂತರ ಒಂದು ಸುಳ್ಳುಗಳನ್ನು ಹೇಳಿ ಇಡೀ ಇಶ್ಯೂ ಡೈವರ್ಟ್ ಆಗುವಂಥ ರೀತಿಯಲ್ಲಿ ನೋಡ್ಕೊಂಡಿದ್ರು. ನಾನು ಇದ್ರ ಬಗ್ಗೆ ಬಹಳ ದೊಡ್ಡ ಮಾತನಾಡಿ ನಾವು ಮಾಡಿರುವಂಥ ವ್ಯವಸ್ಥೆಯ ಇಂಪಾರ್ಟೆನ್ಸ್ ಅನ್ನು ನಾನು ತೆಗೆದುಕೊಳ್ಳಲಿಕ್ಕೆ ಪಕ್ಕಕ್ಕೆ ಇಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಯಾವ ರೀತಿ ಒಂದು ಇಡೀ ಸುಳ್ಳಿನ ಕಾರ್ಖಾನೆಯನ್ನ ಜಾರಿಗೆ ತಂದು ಕಳೆದ 100 ಗಂಟೆಗಳಲ್ಲಿ ನಾವು ಈ ಬದಲಾವಣೆಗಳನ್ನು ಮಾಡಬೇಕಾದ್ರೆ ಸುಳ್ಳಿನ ಕಂತೆಯನ್ನು ಪೋಣಿಸ್ತಾ ಇದ್ರು ಅಂತ ಮಾತ್ರ ನಿಮ್ಮ ಎದುರುಗಡೆ ಹೇಳ್ತಾನೆ. ಮೊದಲನೇ ಸುಳ್ಳು, ತೇಜಸ್ವಿ ಸೂರ್ಯ ಮತ್ತು ಶಾಸಕರು ವಾರ್ ರೂಮ್ಗೆ ಹೋಗಿ 16 ಜನ ಒಂದೇ ಸಮುದಾಯಕ್ಕೆ ಸೇರಿರುವಂಥ ವ್ಯಕ್ತಿಗಳ ಮೇಲೆ ಹರಿಹಾಯ್ದು ಅವರನ್ನ ಕೆಲಸದಿಂದ ತೆಗೆಸಿ ಹಾಕಿದರು. ಸತ್ಯ ಏನು? ನಾವು ಮೇ 6ನೇ ತಾರೀಕು ವಾರ್ ರೂಮ್ಗೆ ಹೋಗೋದಕ್ಕಿಂತ 1-2 ದಿನ ಮುಂಚಿತವಾಗಿಯೇ ಈ 16 ಜನರ ಯಾರನ್ನ ಹೆಸರ ಪಟ್ಟಿಯನ್ನು ನಾನು ಓದ್ದೆ, ಆ ವ್ಯಕ್ತಿಗಳನ್ನ ಆ ಏಜೆನ್ಸಿಯವರು ಮತ್ತು BBMPಯ ಸೌತ್ ಝೋನ್ನ ಅಧಿಕಾರಿಗಳು ಅವ್ರನ್ನ ರೀಸ್ಟ್ರಕ್ಚರಿಂಗ್ ಮತ್ತು ರಿಮೂವಲ್ ಈ 2 ಪ್ರೊಸೆಸ್ಗಳಲ್ಲಿ ಅವರನ್ನ ಮಾಡಿದ್ರು. ಅವರನ್ನ ಕೆಲಸದಿಂದ ಅವರೇ ತೆಗೆದುಹಾಕಿದ್ರು. ಇದನ್ನ ಯಾರು ಹೇಳ್ತಿರೋದು? ನಾನಲ್ಲ. ಇದನ್ನು ಹೇಳ್ತಿರುವಂಥದ್ದು ಹಲವಾರು ಪತ್ರಿಕೆಗಳಿಗೆ BBMPಯ ಕಮಿಷನರ್ ಆಗಿರುವಂಥ ಗೌರವ್ ಗುಪ್ತಾ ಅವರು ಇದ್ರ ಬಗ್ಗೆ ವಿಷಯವನ್ನು ತಿಳಿಸಿದ್ರು. ಗೌರವ್ ಗುಪ್ತಾ ಅವರು ಡೆಕ್ಕನ್ ಹೆರಾಲ್ಡ್ಗೆ 2-3 ಬೇರೆ ಬೇರೆ ಪತ್ರಿಕೆಗಳಿಗೆ ಈ ವಿಚಾರವಾಗಿ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಆದರೆ ಈ ಸಂಗತಿಯನ್ನು ಎಲ್ಲೂ ಕೂಡ ಹೇಳಿಲ್ಲ. ಈ ಸುಳ್ಳನ್ನೇ ಹೇಳ್ತಾ ಹೋದ್ರು, ನಾವು ಹೋಗಿ ಅವ್ರನ್ನ ಕೆಲಸದಿಂದ ತೆಗೆಸಿದ್ವಿ ಅಂತ. ಸತ್ಯ ಗೊತ್ತಿರಲಿ, ನಾವು ಹೋಗೋದಕ್ಕಿಂತ ಮುಂಚೆಯೇ ಅವರನ್ನ ಕೆಲಸದಿಂದ ತೆಗೆದುಹಾಕಿದ್ರು ಅನ್ನುವಂಥ ವಿಚಾರವನ್ನ ಗೌರವ್ ಗುಪ್ತಾ ಅವರೇ ಈ ವಿಚಾರವನ್ನು ತಿಳಿಸಿದ್ದಾರೆ. ಪತ್ರಿಕೆಯಲ್ಲಿ ಬರೆದಿರುವಂಥ ವರದಿಯನ್ನು ನಾನು ಓದ್ತೇನೆ. Earlier in the day, BBMP Chief Commissioner Gaurav Gupta corroborated this. According to the information I have, these 15 to 16 people were sacked a couple of days ago. They were hired through a company, a contracting agency. All staff in the COVID-19 war rooms are temporary.
ಎಲ್ಲ ವ್ಯಕ್ತಿಗಳು ಟೆಂಪರರಿ ಕೆಲಸ ಮಾಡೋರು, ಆ ಏಜೆನ್ಸಿಯವರು ಕೆಲವರು ತೆಗಿತಾರೆ, ಕೆಲವರು ಆಚೆ ಹಾಕ್ತಾರೆ, ಕೆಲವರು ತಗೊಳ್ತಾರೆ, ಎಲ್ಲರೂ ಟೆಂಪರರಿ, ಯಾರು ಪರ್ಮನೆಂಟ್ ಅಲ್ಲುವಂಥ ವಿಚಾರವನ್ನು ಹೇಳಿದರು. ಆದರೆ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಒಂದು ಸುಳ್ಳನ್ನು ಹಬ್ಬಿಸಿ ನಾವು ಹೋಗಿ 16 ಜನನ ಟಾರ್ಗೆಟ್ ಮಾಡಿ ಅವರನ್ನು ಕೆಲಸದಿಂದ ತೆಗೆಸಾಗದ್ವಿ ಎನ್ನುವಂಥ ಸುಳ್ಳನ್ನು ಹೇಳಿದ್ರು. ಇವತ್ತು ಸಾಬೀತಾಯಿತು. ಎರಡನೇದು, ಅಲ್ಲಿ ಕೆಲಸ ಮಾಡ್ತಾ ಇದ್ದವರು 205 ಜನ ಇದ್ರು. ಆ 205 ಜನರಲ್ಲಿ ನಾವು 16 ಜನನ್ನ, ಒಂದೇ ಸಮುದಾಯಕ್ಕೆ ಸೇರಿರುವಂಥ 16 ಜನರ ಹೆಸರನ್ನು ಮಾತ್ರ ಓದಿದ್ವಿ. ಇದು ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ರು, ಕಮ್ಯುನಲ್ ಮಾಡಿದ್ರು. ಸತ್ಯ ಏನು? ನಾವು ವಾರ್ ರೂಮ್ಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬರು ಉನ್ನತ ಅಧಿಕಾರಿ ನಮಗೆ ಈ ಲೆಟರ್ನ ಕೊಟ್ಟರು. ಇದರಲ್ಲಿ ಈ ಲಿಸ್ಟ್ ಇತ್ತು. ಈ ಲಿಸ್ಟನ್ನು ನನಗೆ ಒಬ್ಬರು ಉನ್ನತ ಅಧಿಕಾರಿಗಳು ಕೈ ಕೊಟ್ಟರು. ಇವರನ್ನು ಒಂದು 2 ದಿವಸಗಳ ಹಿಂದೆ ಇವ್ರನ್ನೆಲ್ಲ ರೀಸ್ಟ್ರಕ್ಚರ್ ಮಾಡಿದ್ದೀವಿ ಅಂತ ಹೇಳಿ ಲಿಸ್ಟನ್ನು ಕೊಟ್ಟರು. ಈ ಲಿಸ್ಟಲ್ಲಿರುವಂಥ ವ್ಯಕ್ತಿಗಳ ಹೆಸರನ್ನು ಓದಿ ಇವರನ್ನ ಹೇಗೆ ನೀವು ಅಪಾಯಿಂಟ್ ಮಾಡಿದ್ರಿ, ಯಾರು ಅಪಾಯಿಂಟ್ ಮಾಡಿರುವಂಥದ್ದು, ಯಾವ ಏಜೆನ್ಸಿ ಅಪಾಯಿಂಟ್ ಮಾಡಿರುವಂಥದ್ದು ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಇವರು ತಪ್ಪಿತಸ್ಥರು ಅಂತಾಗ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಮುದಾಯಕ್ಕೆ ಸೇರಿದ್ದಾರೆ ಎನ್ನುವಂಥ ಸಮುದಾಯದ ಹೆಸರಾಗ್ಲಿ ನಾನು ಎಲ್ಲೂ ಕೂಡ ಉಲ್ಲೇಖ ಮಾಡಲಿಲ್ಲ. ಇವ್ರನ್ನ ಲಿಸ್ಟ್ ಕೊಟ್ಟು ಈ ಲಿಸ್ಟಲ್ಲಿರುವಂಥ ವ್ಯಕ್ತಿಗಳನ್ನ ತೆಗೆದು ಹಾಕಿದ್ದೀವಿ ಅಥವಾ ರೀಸ್ಟ್ರಕ್ಚರಿಂಗ್ ಮಾಡಿದ್ದೀವಿ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಅವ್ರು ಹೇಳಿದ್ರು. ಈ ಲಿಸ್ಟನ್ನು ಓದಿ ಇವ್ರನ್ನ ಹೈಯರ್ ಹೇಗೆ ಮಾಡಿದ್ರಿ ಅನ್ನುವಂಥ ಪ್ರಶ್ನೆ ಕೇಳಿದ್ರು. ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಸಾರ್ವಜನಿಕ ವಿಚಾರವನ್ನ ಪ್ರಶ್ನೆ ಮಾಡುವಂಥ ತಪ್ಪ, ವಾರ್ ರೂಮ್ಗೆ ಒಬ್ಬರನ್ನ ಅಪಾಯಿಂಟ್ ಮಾಡಿದ್ದೀರಿ ಅಂತಾರೆ ಹೇಗೆ ಅಪಾಯಿಂಟ್ ಮಾಡಿದ್ದೀರಿ ಅಂತ ಕೇಳುವಂಥದ್ದು ಕೂಡ ತಪ್ಪ. ಮತ್ತೊಂದು ಪ್ರಮುಖ ಅಂಶ, ಈ 205 ಜನರಲ್ಲಿ ಕೇವಲ ಈ 16 ಜನ ಮಾತ್ರ ಅಲ್ಲ ಈ ಸಮುದಾಯಕ್ಕೆ ಸೇರಿದವರು. ಈ 16 ಜನರನ್ನು ಬಿಟ್ಟೂ ಕೂಡ ಕೆಲವು ವ್ಯಕ್ತಿಗಳು, ಆ ಸಮುದಾಯಕ್ಕೆ ಸೇರಿರುವಂತಹ ವ್ಯಕ್ತಿಗಳು 205 ಜನರಲ್ಲಿದ್ದಾರೆ. ನಾವೆಲ್ಲರನ್ನೂ ಟಾರ್ಗೆಟ್ ಮಾಡಬೇಕು, ಒಂದೇ ಸಮುದಾಯ ಟಾರ್ಗೆಟ್ ಮಾಡಬೇಕು ಅಂತಿದ್ರೆ ಆ ಉಳಿದಿರುವಂಥ 5-6 ಜನ ಯಾರಿದ್ರು ಅವರನ್ನೂ ಕೂಡ ಇದರಲ್ಲಿ ಸೇರಿಸಿ ನಾವು ಟಾರ್ಗೆಟ್ ಮಾಡಬೇಕಿರ್ತಿತ್ತು ತಾನೆ. ಈ ರೀತಿ ಸುಳ್ಳಿನ ನಂತರ ಸುಳ್ಳನ್ನು ಪೋಣಿಸಿ ಇಡೀ ವ್ಯವಸ್ಥೆ ದಿಕ್ಕು ತಪ್ಪಬೇಕು, ಅಟೆನ್ಷನ್ ಡೈವರ್ಟ್ ಆಗಬೇಕು. ಈ ಇಡೀ ಒಂದು ರ್ಯಾಕೆಟ್ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಹೆಸರುಗಳು ಹೊರಗಡೆ ಬರಬಾರದು, ಅಂಥ ರ್ಯಾಕೆಟ್ ಹಂಗೆ ಕಂಟಿನ್ಯೂ ಆಗಬೇಕು, ಬೆಂಗಳೂರು ಜನಕ್ಕೆ ತೊಂದರೆ ಆಗಬೇಕು ಅನ್ನುವಂಥ ದುರುದ್ದೇಶದಿಂದ ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿಯ ಸುಳ್ಳುಗಳನ್ನು ಹೇಳಿದ್ದಾರೆ. ಮೂರನೇ ಸುಳ್ಳು, ಈ 16 ಜನಕ್ಕೆ ಪೊಲೀಸರು ಕ್ಲೀನ್ ಚಿಟ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಕ್ಲೀನ್ ಚಿಟ್ ಯಾವಾಗ ಕೊಡ್ತಾರೆ ಅಂತಂದ್ರೆ ಆ 16 ಅಥವಾ ಇನ್ಯಾರ ಮೇಲೆ ಆರೋಪ ಇದ್ದಾಗ ಕ್ಲೀನ್ ಚಿಟ್ ಕೊಡ್ತಾರೆ ತನಿಖೆಯ ನಂತರ. ಈ 16 ಜನರ ಮೇಲೆ ನಾವು ಯಾವುದೇ ಕ್ರಿಮಿನಲ್ ಇಂಟೆನ್ಷನ್ ಇದೆ ಅಂತಾಗ್ಲಿ, ಅವ್ರು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ನಾವು ಯಾರು ಹೊರಸೇ ಇರಲಿಲ್ಲ. ಲಿಸ್ಟಲ್ಲಿರುವಂಥ ಹೆಸರನ್ನ ಓದಿದ್ವಿ. ವಿ ಮೇಡ್ ನೋ ಕ್ರಿಮಿನಲ್ ಲಯಬಿಲಿಟಿ ಇಂಟೆನ್ಷನ್ ಅಗೇನ್ಸ್ಟ್ ದೆಮ್. ನಾವು ಆ ಥರದ ಅಕ್ಯೂಸೇಷನ್ನೇ ಮಾಡಿಲ್ಲ ಅವ್ರ ಮೇಲೆ. ಈ 16 ಜನಕ್ಕೆ ಕ್ಲೀನ್ ಚಿಟ್ ಕೊಡುವ ಪ್ರಮೇಯ ಬರಲ್ಲ, ಯಾಕೆಂದ್ರೆ ಸಿಸಿಬಿ ಯಾರು 16 ಜನ ಇನ್ವೆಸ್ಟಿಗೇಷನ್ನೇ ಮಾಡಿಲ್ಲ. ಎರಡನೇದು, ಇದು ಮೂರನೇ ಸುಳ್ಳು. ನಾಲ್ಕನೆಯ ಸುಳ್ಳೇನು, ನಾವೊಂದು ಸಮುದಾಯವನ್ನು ಟಾರ್ಗೆಟ್ ಮಾಡೋದಕ್ಕೋಸ್ಕರ, ಇನ್ಯಾರಿಗೂ ಹಣೆಪಟ್ಟಿ ಕಟ್ಟೋಕ್ಕೋಸ್ಕರ ಇದನ್ನು ಮಾಡಿದ್ವಿ. ನಾವು ವಾರ್ ರೂಮ್ಗೆ ಹೋಗಿ ವಾರ್ ರೂಮ್ನಲ್ಲಿ ಈ ಸಮಸ್ಯೆಗಳನ್ನು ಎತ್ತಿಡೋದಕ್ಕಿಂತ ಒಂದು ದಿವಸ ಮುಂಚಿತವಾಗಿಯೇ ಡಿಸಿಪಿ ಬೆಂಗಳೂರು ಸೌತಿಗೆ ನಾವೇ ನಮ್ಮ ಕಚೇರಿಯಿಂದ ಮಾತನಾಡಿ ಇನ್ಫಾರ್ಮೇಶನ್ ಕೊಟ್ಟು ರೋಹಿತ್ ಮತ್ತು ನೇತ್ರಾವತಿ, ಈಗ ಯಾರು ಅರೆಸ್ಟ್ ಆಗಿದ್ದಾರೆ ಆ ರೋಹಿತ್ ಮತ್ತು ನೇತ್ರಾವತಿ ಅವರನ್ನ ಅರೆಸ್ಟ್ ಮಾಡಿಸಿದ್ದೇನೆ ನಾವು. ರೋಹಿತ್ ಮತ್ತು ನೇತ್ರಾವತಿಯನ್ನ ಅರೆಸ್ಟ್ ಮಾಡಿಸಬೇಕಾದ್ರೂ ಧರ್ಮವನ್ನ ನಾವು ನೋಡಲಿಲ್ಲ. 16 ಜನರ ಪಟ್ಟಿಯನ್ನು ಓದಬೇಕಾದಾಗಲೂ ಕೂಡ ಧರ್ಮವನ್ನು ನಾವು ನೋಡಲಿಲ್ಲ. ಧರ್ಮದ ಆಂಗಲ್ ಅನ್ನ ಇದಕ್ಕೆ ತೆಗೆದುಕೊಂಡು ಬಂದಿದ್ದು ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಕೃಪಾಪೋಷಿತ ಒಂದಿಷ್ಟು ಬುದ್ಧಿಜೀವಿಗಳು. ಇದು ಸತ್ಯ. ಕಡೆಯ ಒಂದು ಅಂಶ, ತೇಜಸ್ವಿ ಸೂರ್ಯ ವಾರ್ ರೂಮ್ಗೆ ವಿಸಿಟ್ ಮಾಡಿದ್ರು. ಅಲ್ಲಿ ಹೋಗಿ ಕ್ಷಮೆಯನ್ನ ಕೇಳಿದ್ರು. ಯಾತಿ ಕ್ಷಮೆಯನ್ನ ಕೇಳಿದ್ರು? ತೇಜಸ್ವಿ ಸೂರ್ಯ ಅಪಾಲಜೈಸಸ್ ಟು ಕೋವಿಡ್ ವಾರ್ ರೂಮ್ ಸ್ಟಾಫ್ ಫಾರ್ ಹಿಸ್ ಕಮ್ಯುನಲ್ ರಿಮಾರ್ಕ್ಸ್, ಸೇ ರಿಪೋರ್ಟ್ಸ್. ಮತ್ತೊಂದು ಸುಳ್ಳಿನ ಕಥೆ ಬರೆದ್ರು. ನಾನು ವಾರ್ ರೂಮ್ಗೆ ಹೋಗಿದ್ದು ಸತ್ಯ, ಅಲ್ಲಿದ್ದಂಥ ವಾರ್ ರೂಮ್ನ
ಸದಸ್ಯರುಗಳ ಜೊತೆಗೆ ಮಾತನಾಡಿದ್ದು ಸತ್ಯ. ಕಮ್ಯುನಲ್ ರಿಮಾರ್ಕ್ಸ್ ಅನ್ನ ಮಾಡೇ ಇಲ್ದಲೇ ಇರಬೇಕಾದಾಗ ಅದಕ್ಕೆ ಅಪಾಲಜೈಸ್ ಯಾಕೆ ಮಾಡಬೇಕು? ಇದ್ರ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ವು. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಐ ಹ್ಯಾವ್ ನಾಟ್ ಅಪಾಲಜೈಸ್ ಟು ಎನಿಬಡಿ ಬಿಕಾಸ್ ಐ ಹ್ಯಾವ್ ನಾಟ್ ಮೇಡ್ ಎನಿ ಕಮ್ಯುನಲ್ ರಿಮಾರ್ಕ್ಸ್. ವ್ಯವಸ್ಥೆ ಹೇಗಿರಬೇಕು ಅಂತ ಪ್ರಶ್ನೆ ಮಾಡಿದ್ದು, ಪಟ್ಟಿ ಕೊಟ್ಟಂತಹ ಹೆಸರುಗಳನ್ನು ಓದಿ ಈ ವ್ಯಕ್ತಿಗಳನ್ನು ಹೇಗೆ ಹೈರ್ ಮಾಡಿದ್ದು ಅಂತ ಕೇಳಿದ್ದು, ಯಾರಿಗೂ ಕೂಡ ಇವ್ರು ಮಾಡಿರ್ಬೋದು, ಇವ್ರು ತಪ್ಪಿತಸ್ಥರು ಅಂತ ಯಾರಿಗೂ ಹಣೆ ಪಟ್ಟಿ ಕಟ್ಟದಲ್ಲೇ ಇದ್ದಿದ್ದು, ಇದು ಸತ್ಯಾಂಶ ಇರಬೇಕಾದಾಗ ವೈ ಶುಡ್ ಐ ಅಪಾಲಜೈಸ್? ಆದ್ರೆ ನಾನು ಸಾರಿ ಹೇಳಿದೆ. ಯಾರಿಗೆ ಸಾರಿ ಹೇಳಿದೆ? ಆ ವಾರ್ ರೂಮ್ ನಲ್ಲಿ ಒಂದಿಷ್ಟು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದವ್ರ ಜೊತೆಗೆ ನಾನು ಮಾತನಾಡಿಸಿದಾಗ ಅವ್ರು ಹೇಳಿದ್ರು, ಯಾರೋ ಒಬ್ರು ಕಿಡಿಗೇಡಿಗಳು ನಮ್ಮೆಲ್ಲರ ಲಿಸ್ಟ್ ನ ನಂಬರ್ಗಳಿದ್ದಂಥ ಲಿಸ್ಟ್ ಹೊರಗಡೆ ಹಾಕಿದ್ರು, ಅದರಿಂದ ನಮಗೆ ಎಷ್ಟೋ ಜನ ಫೋನ್ಗಳು ಮಾಡಿ ತೊಂದರೆ ಕೊಟ್ಟರು, ಅದರಿಂದ ಬಹಳ ಸಮಸ್ಯೆ ಆಯಿತು ಅಂತ. ತಕ್ಷಣದಲ್ಲಿ ಇದ್ದಂಥ ನಮ್ಮ ಜಾಯಿಂಟ್ ಕಮಿಷನರ್ ಅವರಿಗೆ ನಾನು 2 ಸೂಚನೆ ಕೊಟ್ಟೆ. ಮೊದಲನೇದು, ಯಾರು ಈ ಲಿಸ್ಟ್ ನ ಲೀಕ್ ಮಾಡಿದ್ದಾರೆ ಅಂತ ವ್ಯಕ್ತಿ ಮೇಲೆ ಇನ್ಕ್ವೈರಿ ಆಗಿ ಆ ವ್ಯಕ್ತಿ ಯಾರು ಮಾಡಿದ್ರು ಅಂತ ಹೇಳಿ ಶಿಕ್ಷೆ ಆಗಬೇಕು. ಎರಡನೇದು, ಇಲ್ಲಿರುವಂಥ ವಾರ್ ರೂಮ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಹೊಸ ಸಿಮ್ ಕಾರ್ಡ್ನ ಕೊಡಬೇಕು. ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಹೇಳಿದೆ, ನಿಮಗೆ ತೊಂದರೆ ಆಗಿರುತ್ತೆ, ಐ ಅಂಡರ್ಸ್ಟ್ಯಾಂಡ್, ಐ ಆಮ್ ಸಾರಿ ಆಗಿರುತ್ತೆ ಇದು ಅಂತ. ಕಮ್ಯುನಲ್ ರಿಮಾರ್ಕ್ಸ್ ಮಾಡದೆ ಅಂತಾಗ್ಲಿ, ಈ 16 ಜನರದ ಹೆಸರು ಹೇಳ್ಬಿಟ್ಟೆ ಅನ್ನುವಂಥ ಒಂದು ಘನ ಪಾಪ ಮಾಡದೆ ಅನ್ನೋ ಕಾರಣಕ್ಕಾಗ್ಲಿ ಐ ಹ್ಯಾವ್ ನಾಟ್ ಅಪಾಲಜೈಸ್ ಟು ಎನಿಬಡಿ. ಒಬ್ಬ ಚುನಾಯಿತ ಪ್ರತಿನಿಧಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಪ್ರಾಸೆಸ್ ಯಾವ ರೀತಿ ಇದೆ ಅಂತ ಹೇಳಿ ಹೆಸರು ಓದಿದ್ದೆ ದೊಡ್ಡ ಪಾಪ ಅನ್ನುವಂಥ ರೀತಿ ಮಾತನಾಡಿದ್ರೆ ವ್ಯವಸ್ಥೆ ಎಂದೂ ಕೂಡ ಬದಲಾಗೋದಿಲ್ಲ. ಸ್ನೇಹಿತರೆ, ಇಲ್ಲಿಗೆ ನಿಲ್ಲಿಸಲಿಲ್ಲ. ಈ ಬೆಡ್ ಸ್ಕ್ಯಾಮ್ ನಲ್ಲಿ ಜೊತೆಗಿರುವಂಥದ್ದೇ ಬಿಜೆಪಿಯವರೇ ಮಾಡ್ತಾ ಇರೋದು ಅನ್ನುವಂಥ ಆರೋಪ ಮಾಡಿದ್ರು. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಈ ಬೆಡ್ ಬುಕಿಂಗ್ ದಂಧೆಯಲ್ಲಿ ಯಾರಾದರೂ ಆಗಿರಲಿ, ಬಿಜೆಪಿ, ಕಾಂಗ್ರೆಸ್, JDS, ಯಾವ ಶಾಸಕರು, ಸಂಸದರು ಯಾರ್ಯಾರು ಇನ್ವಾಲ್ವ್ ಆಗಿರಲಿ ಅವರಿಗೆ ಶಿಕ್ಷೆ ಆಗಬೇಕು. ಇದು ನನ್ನ ಸ್ಟ್ಯಾಂಡ್. ಪ್ರತಿಯೊಬ್ಬ ಶಾಸಕರು, ಬೊಮ್ಮನಹಳ್ಳಿಯ ಸತೀಶ್ ರೆಡ್ಡಿ ಅವರು ಇರ್ಬೋದು, ಶಿವಾಜಿನಗರದ ರಿಜ್ವಾನ್ ಅವರು ಇರ್ಬೋದು, ಬ್ಯಾಟ್ರಾಯನ್ಪುರದ ಕೃಷ್ಣ ಬೈರೇಗೌಡರು ಇರ್ಬೋದು, ಚಿಕ್ಕಪೇಟೆಯ ಉದಯ್ ಗರುಡಾಚಾರ್ಯ ಇರ್ಬೋದು, ಪ್ರತಿಯೊಬ್ಬರು ಕೂಡ ಅವ್ರ ಕ್ಷೇತ್ರದ ಮತದಾರರಿಗೆ, ಅವ್ರ ಕ್ಷೇತ್ರದ ಪೇಷಂಟ್ಗಳಿಗೆ ಆದ್ಯತೆ ಮೇರೆಗೆ ಅವ್ರ ಕ್ಷೇತ್ರದ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗಬೇಕು ಅಂತ ಹೇಳಿ ಕೇಳುವಂಥದ್ದು ಸಹಜ, ಅದು ಅವ್ರ ಜವಾಬ್ದಾರಿ ಅದು. ಅದೇ ರೀತಿ ಸತೀಶ್ ರೆಡ್ಡಿ ಅವರು ಕೂಡ ಬೊಮ್ಮನಹಳ್ಳಿಯಲ್ಲಿ ಸಿಗಬೇಕು ಅನ್ನುವಂಥ ಪ್ರಾಥಮಿಕತೆ ಕೊಡಿ, ಪ್ರಯಾರಿಟಿ ಕೊಡಿ ಅಂತ ಕೇಳಿದ್ದಾರೆ. ಅವ್ರ ಜೊತೆಗಿರೋರು ಯಾರೋ ಒಬ್ರು, ಅವ್ರಿಗೆ ಸಂಬಂಧಪಟ್ಟವ್ರು ಯಾರೋ ಒಬ್ರು ಇದರಲ್ಲಿ ಸಂಬಂಧಪಟ್ಟಿದೆ, ಅದಕ್ಕೇನು ಹೇಳ್ತೀರಿ? CCBಯ ತನಿಖೆ ಆಗ್ತಾ ಇದೆ. CCB ತನಿಖೆಯಲ್ಲಿ ಯಾರು ತಪ್ಪಿತಸ್ಥರು ಅಂತ ಕಂಡು ಬರುತ್ತೆ ಅವರಿಗೆ ಶಿಕ್ಷೆ ಆಗಬೇಕು. ಅವರನ್ನ ಪ್ರೊಟೆಕ್ಟ್ ಮಾಡುವಂಥ ಮುಲಾಜೆ ಇಲ್ಲ. ಇದು ನನ್ನ ಸಂಗತಿ. ದಿಸ್ ಇಸ್ ಮೈ ಸ್ಟ್ಯಾಂಡ್. ಸ್ನೇಹಿತರೆ, ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಹೊರಟಾಗ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದರಲ್ಲಿ ನ್ಯಾಯ ಸಿಗಬೇಕು ಅಂತ ಹೊರಟಾಗ ಕಳೆದ 100 ಗಂಟೆಗಳಲ್ಲಿ 3 ದಿವಸಗಳಲ್ಲಿ ನನ್ನ ಮೇಲೆ ಹೇಳಬಾರದಂಥ ರೀತಿಯಲ್ಲಿ ಹೇಳಬಾರದಂಥ ಅಲಿಗೇಷನ್ಗಳನ್ನು ನಮ್ಮ ಮೇಲೆ ಮಾಡಿದ್ರು. ಅಜ್ಮಲ್ ಕಸಬ್ಗಿಂತ ಒಂದು ವರ್ಸ್ಟ್ ಆಗಿರುವಂಥ ಟೆರರಿಸ್ಟು ತೇಜಸ್ವಿ ಸೂರ್ಯ ಅಂತಂದ್ರು. ಕೆಲವು ಪತ್ರಿಕೆಗಳ ಆನ್ಲೈನ್ ಪತ್ರಿಕೆಗಳಲ್ಲಿ ಓಪೆಡ್ಗಳನ್ನು ಬರೆದು ಸುಳ್ಳಿನ ಮೇಲೆ ಓಪೆಡ್ಗಳನ್ನು ಬರೆದು ಅಟ್ಯಾಕ್ಗಳನ್ನು ಮಾಡಿದ್ರು. ತಾವು ಮಾಧ್ಯಮದವರು ಪ್ರತಿ ಬಾರಿ ಒಬ್ರು ಆ ಕಡೆಯಿಂದ ಹೇಳಿದಾಗ ಹೀಗೆ ಇವ್ರು ಹೇಳಿದ್ರು, ಅದಕ್ಕೆ ನೀವೇನು ಉತ್ತರ ಕೊಡ್ತೀರಿ ಅಂತ ಕೇಳ್ತಿದ್ರಿ. ನಾನು ಯಾರಿಗೂ ಉತ್ತರ ಕೊಡ್ತಿರ್ಲಿಲ್ಲ, ನಿಮ್ಮ ಜೊತೆಗೆ ನಾನು ಮಾತನಾಡಿರಲಿಲ್ಲ. ಪತ್ರಿಕೆಯವರು ತಾವೆಲ್ಲರೂ ಪ್ರತಿ ಬಾರಿಯೂ ನನ್ನ ಪ್ರತಿಕ್ರಿಯೆ ಕೇಳಲಿಕ್ಕೆ ಮಾಡಿದ್ರಿ. ಕಾಂಗ್ರೆಸ್ ಈ ನಾಯಕರು ಹೀಗೆ ಹೇಳಿದ್ರು, ಈ ನಾಯಕರು ಹೀಗೆ ಹೇಳಿದ್ರು, ಇದಕ್ಕೆ ನಿಮ್ಮ ಉತ್ತರ ಏನು, ಪ್ರತಿಕ್ರಿಯೆ ಏನು ಅಂತ. ಇವತ್ತಿನವರೆಗೆ ನಾನು ಮಾತನಾಡಿರಲಿಲ್ಲ. ಕಾರಣ ಏನು ಅಂತಂದ್ರೆ, ನಮ್ಮ ಸಮಾಜ ಈ ರೀತಿ ಒಬ್ಬ ನಾಯಕರಂದ್ರು ಇನ್ನೊಬ್ರು ನಾಯಕರಂದ್ರು ಅನ್ನುವಂಥ ಈ ತೂತು ಮೇಮೆ ರಾಜಕೀಯವನ್ನ ಸಾಕಷ್ಟು ನೋಡಿ ಬೇಸತ್ತು ಬಿಟ್ಟಿದೆ. ಟಿವಿ ಹಾಕಿದ ತಕ್ಷಣ ಇವ್ರು ಅವ್ರಿಗೆ ಬೈದ್ರು, ಅವ್ರು ಇವ್ರಿಗೆ ಬೈದ್ರು ಅನ್ನುವಂಥ ರಾಜಕೀಯ ನೋಡಿ ನೋಡಿ ಬೇಸತ್ತಿದೆ ಸಮಾಜ. ನಾನು ನಿಶ್ಚಯ ಮಾಡಿದ್ದೆ, 100 ಗಂಟೆಗಳಲ್ಲಿ ಬದಲಾವಣೆಯನ್ನು ತಂದೇ ತರಬೇಕು. ಆ ಬದಲಾವಣೆಗಳನ್ನು ತಂದ ನಂತರವಷ್ಟೇ ಜನರ ಮುಂದೆ ಬರಬೇಕು, ಇಲ್ಲ ಅಂತಂದ್ರೆ ಜನರ ಮುಂದೆ ಬರಬಾರದು ಅನ್ನುವಂಥ ಒಂದು ನಾನು ಬದ್ಧತೆಯನ್ನು ಮಾಡಿಕೊಂಡಿದ್ದೆ, ಸಂಕಲ್ಪ ಮಾಡಿಕೊಂಡಿದ್ದೆ.
ಯಾರು ನನ್ನ ಮೇಲೆ ಹಲ್ಲು ಕಚ್ಚಿ ಹಲ್ಲು ಗಿಂಜಿ ಮಾತನಾಡ್ತಾ ಇರಬೇಕಾದ್ರೆ ನಾನು ಬೆಂಗಳೂರಿನ ಜನಕ್ಕೆ ಸಹಾಯ ಆಗಬೇಕು ಅಂತ ಹೇಳಿ ಈ ವ್ಯವಸ್ಥೆಯಲ್ಲಿ ಪರಿವರ್ತನೆ ತಂದೆ. ಇವತ್ತು ನನ್ನ ಸಂತೋಷ ಏನು ಅಂತಂದ್ರೆ, ಒಬ್ಬರಿಗೆ ಬೆಡ್ ಅಲಾಟ್ ಆದಮೇಲೆ ಆ ಪೇಷಂಟಿಗೆ ಮೊಬೈಲ್ ಫೋನ್ನಲ್ಲಿ SMS ಬಂದು ಅವರು ತಕ್ಷಣ ಸಲೀಸಾಗಿ ಆಸ್ಪತ್ರೆಗೆ ಹೋಗಿ ದಾಖಲಾತಿ ಆಗ್ತಾರಲ್ಲ, ಆ ವ್ಯಕ್ತಿ ನೆನಪಿಸ್ಕೊಳ್ಳುವಂಥದ್ದು ಯಡಿಯೂರಪ್ಪನವರನ್ನ, ತೇಜಸ್ವಿ ಸೂರ್ಯನ, ಹಲ್ಲು ಕಚ್ಚಿದಂಥ ನಾಯಕನಲ್ಲ. ನಾನು ಕಡೆಯದಾಗಿ ನಿಮ್ಮಲ್ಲಿ ಮನವಿ ಮಾಡುವಂಥದ್ದು ಇಷ್ಟೇನೆ, ಈ ಇಡೀ ಒಂದು ಅವ್ಯವಸ್ಥೆ ಏನಾಗಿತ್ತು ಅದನ್ನ ಬದಲಾಯಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಮರೋಪಾದಿಯಲ್ಲಿ ನಮ್ಮೆಲ್ಲರಿಗೂ ಸೂಚನೆ ಕೊಟ್ಟು, ಅಧಿಕಾರಿಗಳ ತಂಡಕ್ಕೆ ಸೂಚನೆ ಕೊಟ್ಟು ವ್ಯವಸ್ಥೆ ಮಾಡಿಸಿದ್ದಾರೆ. ಆದರೆ ಯಾರು ಇದನ್ನ ತಪ್ಪು ಮಾಡಿದ್ದಾರೆ, ಆ ತಪ್ಪು ಹೊರಬರಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಯಾರು ಪ್ರಾಣ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ 60,000, 1 ಲಕ್ಷ, 1.5 ಲಕ್ಷ ದುಡ್ಡು ಕೊಡಿ ಅಂತ ಹೇಳಿ ದುಡ್ಡನ್ನ ಇಸ್ಕೊಂಡು ಬೆಡ್ನ ಮಾರಿದ್ರಲ್ಲ, ಅನ್ಯಾಯವಾಗಿ ಯಾರ್ಯಾರದ್ದು ಬೆಡ್ ಬ್ಲಾಕ್ಗಳು ಮಾಡಿಟ್ಟಿದ್ರಲ್ಲ, ಅಂಥ ವ್ಯಕ್ತಿಗಳಿಗೆ ಪನಿಷ್ಮೆಂಟ್ ಆಗಬೇಕು. ಅದು ಆಗಬೇಕು ಅಂತಂದ್ರೆ ತಾವು ವ್ಯವಸ್ಥೆ ಮೇಲೆ ಇದು ಡೈವರ್ಟ್ ಆಗದಲ್ಲೇ ಇರೋ ರೀತಿ ನೀವು ನೋಡ್ಕೊಳ್ಬೇಕು. ಯಾವ್ಯಾವ ಇಶ್ಯೂಗಳ ಮೇಲೆ ಡೈವರ್ಷನ್ ಆಗ್ತಿತ್ತು ಆ ಎಲ್ಲ ಇಶ್ಯೂಗಳ ಕ್ಲಾರಿಟಿ ನಾನು ಇವತ್ತು ಕೊಟ್ಟಿದ್ದೀನಿ. ನಾನು ನಿಮ್ಮೆಲ್ಲರಲ್ಲಿ ಸಮಾಜದಲ್ಲಿ ಮಾಡುವಂಥ ಮನವಿ ಇಷ್ಟೇನೆ, ನೀವು ಆಯ್ಕೆ ಮಾಡಿದಂಥ ಒಬ್ಬ ಯುವಕ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನುವಂಥ, ಈ ಅವ್ಯವಸ್ಥೆಯ ಒಂದು ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂಥ ಪ್ರಾಮಾಣಿಕ ಇಂಟೆನ್ಷನ್ ಇಂದ ನಾನು ಈ ಕೆಲಸ ಮಾಡಿದ್ದೀನಿ. ಯಾವುದೇ ಬೇರೆ ರಾಜಕೀಯ ಉದ್ದೇಶ ಇರಲಿಲ್ಲ, ನನಗೇನೋ ಪರ್ಸನಲ್ ಉದ್ದೇಶ ಏನೂ ಇರಲಿಲ್ಲ. ನಾನು ನಿಮ್ಮಲ್ಲಿ ಇವತ್ತು ರಿಕ್ವೆಸ್ಟ್ ಮಾಡುವಂಥದ್ದು, ಈ ರೀತಿ ಸುಳ್ಳುಗಳನ್ನ ಹೇಳಿ, ಕೋಮುವಾದ ಅಂತ ಸುಳ್ಳು ಹೇಳಿ, ಅಲ್ಲೆನ್ನೋ ಹೋಗಿ ಹಿಂಗೆ ಮಾಡಿದ್ರು ಅಂತ ಹೇಳಿ, ಯಾರನ್ನೋ ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿ, ಇವರೇ ಮಾಡಿದ್ದಾರೆ, ಇವ್ರ ತಪ್ಪನ್ನು ಮುಚ್ಕೊಳ್ಳೋಕ್ಕೆ ಅನ್ನುವಂಥ ಈ ರೀತಿಯ ಸುಳ್ಳುಗಳನ್ನು ಹೇಳಿ ನಿಜವಾದ ತಪ್ಪಿತಸ್ಥರನ್ನ ಅವರು ತಪ್ಪಿಸ್ಕೊಳ್ಬೇಕು ಅಂತಾಗ್ಲಿ, ವ್ಯವಸ್ಥೆ ಪರಿವರ್ತನೆ ಆಗಬಾರದು ಅಂತಾಗ್ಲಿ ಹೊರಟಿರುವಂಥ ವ್ಯಕ್ತಿಗಳ ವಿರುದ್ಧ ನಾನು ನೀವು ಒಂದಾಗಿ ಕೆಲಸ ಮಾಡಬೇಕಾಗಿದೆ. ನಾನು ಬೆಂಗಳೂರು ದಕ್ಷಿಣದ ಜನಕ್ಕೆ ಒಂದು ಮಾತನ್ನು ಕೊಡ್ತೇನೆ, ನೀವು ಯಾವತ್ತಿನವರೆಗೆ ನನ್ನನ್ನು ನಿಮ್ಮ ಸಂಸದನ್ನಾಗಿ ಆಯ್ಕೆ ಮಾಡಿ ಇಟ್ಕೊಂಡಿರ್ತೀರೋ ಅವತ್ತುವರೆಗೂ ಕೂಡ ವ್ಯವಸ್ಥೆಯಲ್ಲಿ ಬದಲಾವಣೆ ಪರಿವರ್ತನೆ ತೆಗೆದುಕೊಂಡು ಬರಲಿಕ್ಕೆ ಇದೇ ಪ್ರಾಮಾಣಿಕ ಪ್ರಯತ್ನವನ್ನ ಆ ಒಂದು ಕ್ಷಣದವರೆಗೂ ನಾನು ಮಾಡ್ತೇನೆ. ದಿಸ್ ಇಸ್ ಮೈ ಕಮಿಟ್ಮೆಂಟ್. ನನಗೆ ಶಕ್ತಿ ಇರುವಂಥದ್ದೇ ನಿಮ್ಮಿಂದ. ನಾನು ನಿಮ್ಮಲ್ಲಿ ಇವತ್ತು ಮನವಿ ಮಾಡುವಂಥದ್ದು ಇಷ್ಟೇನೆ, ಮಾಧ್ಯಮದ ಸ್ನೇಹಿತರು ತಾವೂ ಇದ್ದೀರಿ, ನೋಡ್ತಾ ಇರುವಂಥ ಪೊಲೀಸ್ ಅಧಿಕಾರಿಗಳು, ಉನ್ನತ ಮಾಧ್ಯಮದ ಎಲ್ಲರೂ ಇದ್ದಾರೆ. ಇವತ್ತು ನನ್ನ ಮನಸ್ಸಾಕ್ಷಿ ಕ್ಲೀನ್ ಇದೆ. ಜನ ನನ್ನನ್ನು ಆಯ್ಕೆ ಮಾಡಿ ಯಾವ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ವ್ಯವಸ್ಥೆಯನ್ನು ಅಕೌಂಟಬಲ್ ಆಗಿಡುವಂಥ ಕೆಲಸ ನಾನು ಮಾಡಿದ್ದೀನಿ. ಈ ಎಲ್ಲ ಡಾಕ್ಯುಮೆಂಟ್ಗಳು CCB ಹತ್ರ ಇದೆ. CCB ಕೂಡ ಬೆಂಗಳೂರಿನ ಜನಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ಅವರು ಮಾಡಲಿ ಅನ್ನುವಂಥ ಒಂದು ನಂಬಿಕೆ, ವಿಶ್ವಾಸ ನನಗಿದೆ. ಅದೇ ರೀತಿ ಯಾರೇ ಏನು ಮಾಡಿ ಈ ವ್ಯವಸ್ಥೆಯಲ್ಲಿ ಈ ಒಂದು ದೊಡ್ಡ ಗಂಭೀರ ವಿಚಾರವನ್ನು ಡೈವರ್ಟ್ ಮಾಡುವಂಥ ಪ್ರಯತ್ನ ನಡೆದಾಗ, ಡೈವರ್ಟ್ ಆಗದಲೇ ಇರುವಂಥ ರೀತಿ, ಅದನ್ನ ಡಿರೈಲ್ ಆಗದಲೇ ಇರುವಂಥ ರೀತಿ ನೋಡ್ಕೊಳ್ಬೇಕಾಗಿರುವಂಥ ಜವಾಬ್ದಾರಿ ಕೂಡ ಸಮಾಜದಲ್ಲಿ, ಮಾಧ್ಯಮದ ಮೇಲೆ, ಪತ್ರಕರ್ತರ ಮೇಲಿದೆ. ನಿಮ್ಮೆಲ್ಲರೂ ಕೂಡ ನೀವು ಕಳೆದ 1 ವರ್ಷದಿಂದ ಕೋವಿಡ್ನಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದೀರಿ. ಈ ಒಂದು ಸಂದರ್ಭದಲ್ಲೂ ಬೆಂಗಳೂರಿನ ಜನಕ್ಕೆ ನ್ಯಾಯ ಒದಗಿಸುವಂಥ, ಸತ್ಯ ತಿಳಿಸುವಂಥ ಕೆಲಸ ಒಟ್ಟಿಗೆ ಎಲ್ಲರೂ ಸೇರಿ ಮಾಡೋಣಂತೆ. ಬೆಂಗಳೂರಿನ ಜನಕ್ಕೆ ನಾವು ಮಾಡಬೇಕಾಗಿರುವಂಥ ಒಂದು ಜವಾಬ್ದಾರಿ. ನಮಸ್ಕಾರ. Sorry, one question. Congratulations on the changes, very good changes made in the system. You said they were provided a list of people saying that they should be fired immediately, but all these 17 people have been reinstated at this present. All the 17 employees whom you mentioned were mentioned in list to be fired or re-transferred, as you mentioned. All of them have been reinstated today to South War Room itself. So what is the reason that BJP came to fire them and why they are not fired so far? You don't know the answer, but you still read out the names of them. They Any gave particular name? that is exactly what I asked. Any particular reason you read out the names? The list was given. As what? That this was a list of names. This was the list that was given. Okay. I questioned why they were appointed, how they were appointed, what was the process of appointing. The video is there. You can go and get the verbatim from the video. You should ask the officers who made it. Just to put that verbatim in the video. ಯಾರು? ನಾನು ಯಾವ ಪದಗಳನ್ನು ಬಳಕೆ ಮಾಡಿದ್ದೇನೋ, ನಾನು ಯಾವ ವಿಚಾರಗಳ, ಒಂದು ನಿಮಿಷ
please hold me accountable for my actions and my words. So you took those two MLAs with you, then you are responsible for them as well. From your party, one second. Just want to say, your MLA says in the video that they are responsible for it. We have transcribed the entire video, and we are asking. Your MLA said that they are responsible for it. This is dog whistling on live. Don't you acknowledge that at all? You may have your agenda. My agenda is very clear. My agenda is to tell the truth. My agenda is to save lives. I have answered this question. Any other question? If these people are not guilty of anything, why were they interrogated by the police till 3 a.m. in the morning? Jayanagar police. Any other questions? ಹೇಳಿ ಅಣ್ಣ. ನೀವು ಪ್ರಕರಣ ಬಯಲಿಗೆ ಬಂದ ನಂತರ ಅವ್ರು ಕೊಟ್ಟ ಲಿಸ್ಟ್ ಅನ್ನು ಯಾಕೆ ಓದಿದ್ರಿ? ಅದಕ್ಕೆ ಲಿಂಕೇ ಇಲ್ಲ ನಿಮ್ಗೆ. ಯಾವ್ದಕ್ಕೆ? ಅವರು ಉನ್ನತಾಧಿಕಾರಿ ಅಂತ ಹೇಳಿದ್ರಲ್ಲ, ಅವರು ಒಂದು ಲಿಸ್ಟ್ ಕೊಡ್ತಾರೆ. ಆ ಲಿಸ್ಟ್ ಯಾಕೆ ಓದ್ಬೇಕಾಯ್ತು ನೀವು? ನಿಮ್ಗೆ ಈ ಬೆಡ್ ಬ್ಲಾಕ್ ದಂಧೆಯಲ್ಲಿ ಯಾರಾದ್ರೂ ಇದ್ದಾರೆ ಅಂತ ನಿಮ್ಗೆ ಅನುಮಾನ ಬಂದ್ರೆ ಅವ್ರ ಹೆಸರು ಓದ್ಬೇಕಾಗಿತ್ತು. ಇಲ್ಲ ಹೆಸರು ಓದದೇ ಇದ್ರು ಆಗ್ತಿತ್ತಲ್ವಾ? ಅವರು ಬೇರೆ ಪ್ರಕರಣದಲ್ಲಿ ಅಂದ್ರೆ ಅವ್ರು ಈಗಾಗಲೇ ತೆಗೆಯೋದಕ್ಕೆ ನೋಡಿ ಅಂತ ಹೇಳ್ತಾ ಇದ್ರಲ್ವಾ? ಆ ಲಿಸ್ಟ್ ಓದೋ ಅಗತ್ಯ ಏನಿತ್ತು ಆ ಟೈಮಲ್ಲಿ? ಅಪಾಯಿಂಟ್ ಹೆಂಗ್ ಮಾಡಿದ್ರು ಅನ್ನುವಂತ ಪ್ರಶ್ನೆ ಕೇಳಬೇಕಿತ್ತು, ತಿಳ್ಕೊಳ್ಬೇಕಿತ್ತು. ನಾನು ಈ ವಿಚಾರವಾಗಿ ಏನ್ ಹೇಳಬೇಕಾಗಿದೆ ಅದನ್ನ ನಾನಾಗ್ಲೇ ಹೇಳಾಗಿದೆ. ಐ ಹ್ಯಾವ್ ಆನ್ಸರ್ಡ್ ನಿಮಗೆ ನೋಡಿ. ಐ ಹ್ಯಾವ್ ಆನ್ಸರ್ಡ್ ಟ್ರೂತ್ ಅಂಡ್ ಕ್ಲೇಮ್. I have answered truth and claim. You have not. You are right. You said like one second. You said not all of them are 16 of them. ತಮಗೆ The list had 19 of them. You said 16 of them. You said all of them are listed out. ಆ ಲಿಸ್ಟ್ ನಿಮ್ಮದೇ ಅದು. ಯಾವ ಹಿರಿಯ ಅಧಿಕಾರಿಗಳು ಕೊಟ್ಟಿಲ್ಲ ಅದನ್ನ. ಯಾರು ಹೇಳಿದ್ರು ತಮಗೆ? ಯಾರು ಮತ್ತೆ? ನಾನು ಅವರು ನೋಡಿ ಅಣ್ಣ ನಿಮಗೆ ನೋಡಿ, ಬೆಂಗಳೂರಿನ ಜನಕ್ಕೆ ಬೇಕಾಗಿರುವಂಥದ್ದು ಪಾರದರ್ಶಕ ವ್ಯವಸ್ಥೆಯಲ್ಲಿ ಬೆಡ್ ಸಿಗುತ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ. ಆ ಪಾರದರ್ಶಕತೆಯನ್ನ ತೆಗೆದುಕೊಂಡು ಬರುವಂಥದ್ದು ನಮ್ಮ ಜವಾಬ್ದಾರಿ. ಅದನ್ನ ತೆಗೆದುಕೊಂಡು ಬಂದಿದ್ದೀನಿ. ಈ ಪಾರದರ್ಶಕ ವ್ಯವಸ್ಥೆಯನ್ನ ತೆಗೆದುಕೊಂಡು ಬರುವಂತಹ ಒಂದು ದೊಡ್ಡ ಪ್ರಯತ್ನ ಏನಿದೆ, ಅದನ್ನ ಹಳ್ಳ ಹಿಡಿಸುವಂತಹ ಒಂದು ದುರುದ್ದೇಶದಿಂದ ಒಂದಿಷ್ಟು ಅಜೆಂಡಾಗಳು ಕೆಲಸ ಮಾಡ್ತಾ ಇದ್ದಾವೆ. ಆ ಅಜೆಂಡಾಗಳು ಗೆಲ್ಲಲಿಕ್ಕೆ ನಾವು ಬಿಡೋದಿಲ್ಲ. There were 19 people in that office who were Muslim. You listed out 16 of them. 17 of them were put on suspension. You said not all of them are suspended. There were only 19 people there. That is more than 90% of the Muslims in that war room suspended. Sir, CCB ಪ್ರಕರಣ ಎಲ್ಲಿ ತನಕ ಬಂದಿದೆ? ಅದನ್ನ ಸಿಸಿಬಿ ಅವರು ಉತ್ತರ ಕೊಡ್ತಾರೆ. ಅದನ್ನ ಸಿಸಿಬಿ ಅವರು ಉತ್ತರ ಕೊಡ್ತಾರೆ. ನೆಕ್ಸ್ಟ್ ಇನ್ನೇನಾದ್ರೂ ಏನಾದ್ರು ಬೇರೆ ಪ್ರಶ್ನೆ? Mr. Surya, you said in your statement that all of them were from fire. Out of 19, 16 were suspended. What is it? 16 ಜನರ ಮೇಲೆ ಮಾಡಿರೋ ಆರೋಪ ಬೇರೆ, ಹೌದಾ? ಈಗ ಬಿಂಬಿತ ಆಗಿರೋ ಆರೋಪಗಳು ಬೇರೆ, ಹೌದಾ? ನೋಡಿ, ಇದುವರೆಗೂ ಕೂಡ ಅಷ್ಟು ಸೀರಿಯಸ್ ನಾನು ಮತ್ತೊಮ್ಮೆ ಸಿಸಿಬಿ ಅಧಿಕಾರಿ ಇದುವರೆಗೂ ಕೂಡ ಕಸ್ಟಡಿಗೆ ತಗೊಂಡು ವಿಚಾರಣೆ ಯಾಕೆ ಮಾಡಿಲ್ಲ ಹಾಗಾದ್ರೆ? ಆಗ್ಲೇ ನಾನು ಹೇಳಿದೆ, ಅವ್ರ ಮೇಲೆ ಯಾವುದೇ ಕ್ರಿಮಿನಾಲಿಟಿಯನ್ನ ನಾನು ಅಟ್ರಿಬ್ಯೂಟ್ ಮಾಡಿಲ್ಲ. ಅವರು ತಪ್ಪಿತಸ್ಥರು ಅಂತ ಹೇಳುವಂಥದ್ದನ್ನ ಅಧಿಕಾರಿಗಳು ಮಾಡಿಲ್ಲ. ಈ ಏಜೆನ್ಸಿ ಜೊತೆಗೆ ಕೆಲಸ ಮಾಡುವಂತ ಟೆಂಪರರಿ ವರ್ಕರ್ಸ್ ಅವರನ್ನ ಹೈಯರ್ ಮಾಡುವಂಥದ್ದು, ಅವರನ್ನ ಬಿಡುವಂಥದ್ದು ತೇಜಸ್ವಿ ಸೂರ್ಯ ಆಗ್ಲಿ ಶಾಸಕರಾಗ್ಲಿ ಮಾಡುವಂತ ಕೆಲಸ ಅಲ್ಲ, ಬಿಬಿಎಂಪಿ ಮಾಡುವಂಥದ್ದು. ಅವ್ರನ್ನ ಯಾಕೆ ತೆಗೆದಾಕಿದ್ರು? ಬಿಬಿಎಂಪಿ ಅವ್ರನ್ನ ಕೇಳಿ. ಯಾಕೆ ವಾಪಸ್ ಹೈಯರ್ ಮಾಡ್ಕೊಂಡ್ರು? ಬಿಬಿಎಂಪಿ ಅವ್ರನ್ನ ಕೇಳಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಒಂದ್ ನಿಮಿಷ, ಯಾರದ್ದು ನಾನು ತರ್ಲಿಲ್ಲ ಧರ್ಮ ತಂದಿದ್ ಒಂದ್ ನಿಮಿಷ ಅಣ್ಣ, ಧರ್ಮ ತಂದಿದ್ ನಾನಲ್ಲ. ಆ 16 ಜನರ ಹೆಸರಿನಲ್ಲಿ ಯಾರದ್ದೇ ಹೆಸರಿದ್ದಿದ್ರು ತಂದಿರ್ತಿದ್ದೆ. ಇವ್ರನ್ನ ಹೆಂಗ್ ಹೈಯರ್ ಮಾಡಿದ್ರಿ? ಒಂದ್ ನಿಮಿಷ, ನನಗ್ ಕೊಟ್ಟಂತ ಲಿಸ್ಟ್ ಯಾವುದು ಅಂತ ಹೇಳಿ ನಾನು ಕೊಟ್ಟಿದ್ದೀನಿ. ಇದು ಸತ್ಯ. ನಂಬೋರು ನಂಬಬಹುದು, ಬಿಡೋರು ಬಿಡಬಹುದು. ಆದ್ರೆ ಸತ್ಯ ಇಷ್ಟೇನೆ. ಅವ್ರ ಹೆಸರಿರುವಂತ ಲಿಸ್ಟ್ ರೀ. ಯಾವ ಲಿಸ್ಟು ಅಂತಂದ್ರೆ ರೀ, ಲಿಸ್ಟ್ ಕೊಟ್ಟಾಗ ಒಂದ್ ನಿಮಿಷ ಶಾಂತಿಯಿಂದ ಕೇಳಿಸ್ಕೊಳ್ಳಿ. ಲಿಸ್ಟ್ ಕೊಟ್ಟು ಈ ಲಿಸ್ಟ್ ಅನ್ನ ಓದಿ ಇವರನ್ನ ಹೇಗೆ ಅಪಾಯಿಂಟ್ ಮಾಡಿದ್ರಿ, ಇದರ ಪ್ರಾಸೆಸ್ ಏನು ಅಂತದನ್ನ ನಾನೊಬ್ಬ ಕೇಳಿದ್ದೀನಿ. ಇದನ್ನ ಸಾರ್ವಜನಿಕವಾಗಿ ನಾನು ಇದನ್ನ ಹೇಳಾಗಿದೆ. ಇದಕ್ಕೆ ಇನ್ನು ಸ್ಪಷ್ಟೀಕರಣ ಕೊಡುವಂತ ಅವಶ್ಯಕತೆ ಇಲ್ಲ. ಜನ ತೀರ್ಮಾನ ಮಾಡ್ತಾರೆ. ಈ ಇಶ್ಯೂ ಅಲ್ಲಿ
ಸಾವಿರಾರು ಜನಕ್ಕೆ ಬೆಡ್ ಸಿಗದಲೆ ಜನ ಸಾಯುವಂಥದ್ದು ಮುಖ್ಯನೋ ಅಥವಾ ಈ ಇಡೀ ಇಶ್ಯೂನ ಡಿರೈಲ್ ಮಾಡುವಂಥದ್ದು ಮುಖ್ಯನೋ, ಯಾವ ಅಜೆಂಡಾ ಗೆಲ್ಲಬೇಕು ಅನ್ನುವಂಥದ್ದನ್ನ ಕಳೆದ 100 ಗಂಟೆಗಳಲ್ಲಿ 3 ದಿವಸಗಳಲ್ಲಿ ಜನ ನೋಡಿದ್ದಾರೆ. ಜನ ತೀರ್ಮಾನ ಮಾಡ್ತಾರೆ. ನನ್ನ ಕಮಿಟ್ಮೆಂಟ್ ಇರುವಂಥದ್ದು ನನ್ನ ಜನಕ್ಕೆ ಪಾರದರ್ಶಕ ವ್ಯವಸ್ಥೆ ಕಲ್ಪಿಸಬೇಕು. ಇಡೀ ಬೆಂಗಳೂರಿನಲ್ಲಿ ಈ BU ನಂಬರ್ನ ಬಂದಾಗ ಆ BU ನಂಬರ್ ಯಾರು, ಯಾವ ಜಾತಿ, ಯಾವ ಧರ್ಮ ಅಂತ ನೋಡಿ ವ್ಯವಸ್ಥೆ ಓಪನ್ ಆಗಲ್ಲ. ಒಂದು ಪಾರದರ್ಶಕ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನುವಂಥದ್ದು ನನ್ನ ಕಮಿಟ್ಮೆಂಟು. ಆ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಮೈ ಕಾನ್ಷಿಯನ್ಸ್ ಇಸ್ ಕ್ಲೀನ್ ಅಂಡ್ ಕ್ಲಿಯರ್ ದಟ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡ್ಯೂಟಿ ಟು ಪೀಪಲ್ ಆಫ್ ಬೆಂಗಳೂರು. ಥ್ಯಾಂಕ್ ಯು. ಎನಿ ಅದರ್ ಥಿಂಗ್ಸ್? ಎನಿ ಅದರ್ ಕ್ವೆಶ್ಚನ್ಸ್? ನೆಕ್ಸ್ಟ್ ಏನಾದ್ರು? ಥ್ಯಾಂಕ್ ಯು. ಇಫ್ ವಿ ಆರ್ ಎಲ್ಲ ಪ್ರಶ್ನೆಗಳಿಗೆ ಇಲ್ಲ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತಾವು ಬಂದು ಈ ಒಂದು ಬಹಳ ಪ್ರಮುಖ ಪ್ರೆಸ್ ಮೀಟ್ ಅನ್ನ ಕವರ್ ಮಾಡಿದ್ದೀರಿ. ಬೆಂಗಳೂರಿನ ಈ ಪ್ರಮುಖ ಇಶ್ಯೂ ಅಲ್ಲಿ ತಮ್ಮೆಲ್ಲರ ಸಹಭಾಗಿತ್ವ ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.